ಎಲ್ರಿಗೂ ನಮಸ್ಕಾರ. ಕನ್ನಡ ಹಾರರ್ ಸ್ಟೋರ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಮನುಷ್ಯ ಅಂದಮೇಲೆ ಅವನ ಜೀವನದಲ್ಲಿ ಒಂದಲ್ಲ ಒಂದು ಗಿಲ್ಟ್, ಶೇಮ್ ಅನ್ನೋದು ಇದ್ದೇ ಇರುತ್ತೆ. ಇದು ನನ್ನ ಜೀವನದಲ್ಲಿ ಆಗಬಾರ್ದಾಗಿತ್ತು, ಈ ಥರದ್ದು ಯಾಕೆ ನನ್ನ ಜೀವನದಲ್ಲಿ ನಡೀತು ಅನ್ನುವಂಥ ಒಂದು ಗಿಲ್ಟ್ ಇದ್ದೇ ಇರುತ್ತೆ. ಅದೇ ಗಿಲ್ಟೇ ಇಲ್ಲಿ ಆತ್ಮಗಳಿಗೆ ನಾವು ಆಹ್ವಾನ ಕೊಟ್ಟಂಗಾಗುತ್ತೆ. ಅದು ಹೇಗೆ, ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು, ಇದೆಲ್ಲನೂ ಕೂಡ ಈ ಮೂವಿಯಲ್ಲಿದೆ. ಈ ಮೂವಿ ತುಂಬಾ ಭಯಾನಕವಾಗಿ ಮತ್ತು ಅದ್ಭುತವಾಗಿದೆ. ಬನ್ನಿ ನೋಡ್ತಾ ಹೋಗೋಣ. ಈ ಹುಡುಗಿ ಹೆಸರು ಆ್ಯನ್. ಇವಳೇ ನಮ್ಮ ಮೂವಿಯ ಮೇನ್ ಹೀರೋಯಿನ್. ಇನ್ನು ಇವಳಿಲ್ಲಿ ಪ್ರೇಯರ್ನ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅವರ ತಾಯಿ ಜೋರಾಗಿ ಬಾಗಿಲನ್ನ ಬಡಿತಾ ಇರ್ತಾಳೆ. ಮೊದಲು ಆ್ಯನ್ ಬಾಗಿಲು ತೆಗಿ ಅಂತ ನಿಧಾನವಾಗಿ ಹೇಳ್ತಾ ಇರ್ತಾಳೆ. ಆದರೆ ಯಾವಾಗ ಆ್ಯನ್ ಬಾಗಿಲು ತೆಗಿದೆ ಪ್ರಾರ್ಥನೆನ ಮಾಡ್ತಾ ಇರ್ತಾಳೋ, ಅವ್ರ ತಾಯಿ ಅವ್ರ ತಲೆನೇ ಆ ಬಾಗಿಲಿಗೆ ಚಚ್ತಾ ಜೋರಾಗಿ ಆ್ಯನ್ ಬಾಗಿಲು ತೆಗಿ ಅಂತ ಕಿರ್ಚ್ತಾ ಇರ್ತಾಳೆ. ಇಲ್ಲಿ ನಾವಿವಾಗ ಆ್ಯನ್ ದೊಡ್ಡ ಹುಡುಗಿ ಆಗಿರೋದನ್ನು ನೋಡ್ಬೋದು. ಅವಳಿಲ್ಲಿ ನನ್ನ ರೀತಿ ನಮಗೆ ಕಾಣ್ತಾ ಇದ್ದಾಳೆ. ಇಲ್ಲಿ ಇವಳು ಒಂದು ಚರ್ಚ್ನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಒಂದು ಸಿಸ್ಟರ್ ಆಗಿ. ಆ್ಯಕ್ಚುಲಿ ಇವಳಿಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಅವಳ ಒಂದು ಚೈಲ್ಡ್ಹುಡ್ ಟ್ರಾಮಾನ ಹೇಳ್ಕೊತಾ ಇದ್ದಾಳೆ. ಅವಳು ಹೇಳ್ತಾ ಇದ್ದಾಳೆ, ಅವಳ ತಾಯಿ ತುಂಬಾ ಬ್ಯೂಟಿಫುಲ್ ಆಗಿದ್ಲು, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ಲು. ಶಿ ವಾಸ್ ವೆರಿ ಸ್ವೀಟ್. ಒಂದೊಂದು ಸಾರಿ ಅವ್ರ ತಾಯಿ ತುಂಬ ಪ್ರೀತಿಯಿಂದ ಅವ್ರ ತಲೆನ ಬಾಚ್ತಾ ಇದ್ಲು. ಆದರೆ ಸಡನ್ನಾಗೆ ಅವಳ ದೇಹದಿಂದ ಯಾವುದೋ ಒಂದು ವಾಯ್ಸ್ ಅವಳಿಗೆ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ಅವ್ರ ತಾಯಿ ಆ ವಾಯ್ಸ್ಗಳನ್ನ ಫಾಲೋ ಮಾಡ್ತಾ ಆ್ಯನ್ಗೆ ತುಂಬಾ ಹರ್ಟ್ ಮಾಡ್ತಾಯಿದ್ಲು. ಭಯ ಆಗೋ ಹಾಗೆ ನಡ್ಕೊಳ್ಳೋದು, ಈ ರೀತಿ ಮಾಡ್ತಾ ಇರ್ತಾಳೆ. ಇದನ್ನೆಲ್ಲ ಆ್ಯನ್ ತುಂಬಾ ಬೇಜಾರು ಮಾಡ್ಕೊಳ್ತಾ ಆ ಸೈಕಿಯಾಟ್ರಿಸ್ಟ್ ಹತ್ರ ಹೇಳ್ತಾ ಇರ್ತಾಳೆ. ಆವಾಗ ಈ ಸೈಕಿಯಾಟ್ರಿಸ್ಟ್, ನಿನ್ನ ತಾಯಿಗೆ ಸಿಜೋಫ್ರಿನಿಯಾ ಅನ್ನೋ ಒಂದು ಕಾಯಿಲೆ ಇತ್ತಲ್ವಾ, ಅದರಿಂದನೇ ಇದೆಲ್ಲ ಆಗ್ತಾಯಿತ್ತು ಅನಿಸುತ್ತೆ ಅಂತ ಹೇಳ್ತಾಳೆ. ಅಂದರೆ ಈ ಸೈಕಿಯಾಟ್ರಿಸ್ಟ್ಗೆ ಈ ದೆವ್ವ, ಭೂತಗಳು ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ಎಲ್ಲನೂ ಕೂಡ ಒಂದು ಸೈನ್ಸ್ ಅಂತ ನಂಬ್ತಾ ಇರ್ತಾಳೆ. ಆದರೆ ಆ್ಯನ್ಗೆ ಕ್ಲಿಯರಾಗಿ ಗೊತ್ತಿರುತ್ತೆ ಅದು ಬರೀ ಒಂದು ಕಾಯಿಲೆ ಅಲ್ಲ, ಅಲ್ಲಿ ಬೇರೇನೂ ಇತ್ತು ಅಂತ. ಇನ್ನು ಈ ಮೂವಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು, ನಿಜವಾದ ವಿಷಯಗಳನ್ನು ಇವರು ಹೇಳ್ತಾ ಹೋಗ್ತಾರೆ. ಅದೇನೆಂದರೆ 1935 AD ವ್ಯಾಟಿಕನ್ ಸಿಟಿಲಿ ಒಂದು ಎಕ್ಸಾಸಿಸಮ್ನ ಚರ್ಚ್ನ ಶುರು ಮಾಡಿರ್ತಾರೆ. ಅಂದರೆ ಪ್ರಪಂಚದಾದ್ಯಂತ ಯಾರಿಗೆಲ್ಲ ಈ ಒಂದು ಸ್ಪಿರಿಟಿಂದ ಎಫೆಕ್ಟ್ ಆಗಿರುತ್ತೆ ಅವ್ರನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದು ದೆವ್ವ ಬಿಡಿಸುವಂತಹ ಒಂದು ಪ್ರಕ್ರಿಯೆನ ಎಕ್ಸಾಸಿಸಮ್ ಅಂತ ಕರಿತೀವಿ. ಅದನ್ನು ಇವರಿಲ್ಲಿ ವ್ಯಾಟಿಕನಲ್ಲಿ ಸ್ಥಾಪನೆ ಮಾಡ್ತಾರೆ. ಆದರೆ 2018 ಅಷ್ಟರಲ್ಲಂತೂ ಈ ಒಂದು ಕೇಸಸ್ಗಳು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ವ್ಯಾಟಿಕನ್ನಲ್ಲಿರುವಂಥ ಚರ್ಚಿಂದ ಮಾತ್ರನೇ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅದಕ್ಕೆ ರೋಮ್ನ ಆಚೆಗಡೆ ಒಂದು ಎಕ್ಸಾಸಿಸಮ್ ಸ್ಕೂಲ್ನ ಮಾಡಿರ್ತಾರೆ. ಈಗ ಆ ಸ್ಕೂಲಲ್ಲಿ ನನ್ಸ್ ಮತ್ತು ಪ್ರೀಸ್ಟ್ ಇವರಿಬ್ಬರಿಗೂ ಕೂಡ ಸ್ಕೂಲ್ಗಳು ನಡೀತಾ ಇರುತ್ತೆ. ಆದರೆ ಎಕ್ಸಾಸಿಸಮ್ನ ಪರ್ಫಾರ್ಮ್ ಮಾಡೋಕ್ಕೆ ಬಿಡೋದು ಬರೀ ಪ್ರೀಸ್ಟ್ಗಳಿಗೆ ಮಾತ್ರನೇ. ನನಗಳ್ದೇನಿದ್ರು ಆ ಪೇಷಂಟ್ಗಳಿಗೆ, ಅಂದರೆ ಯಾರೆಲ್ಲ ಈ ಒಂದು ದೆವ್ವಗಳಿಂದ ಹಾನಿಯಾಗಿರ್ತಾರೋ ಅಥವಾ ದೆವ್ವಗಳು ಇಟ್ಕೊಂಡಿರುತ್ತೋ, ಸೊ ಅವ್ರುಗಳಿಗೆ ಊಟ ಮಾಡಿಸೋದು, ಅವ್ರುಗಳಿಗೋಸ್ಕರ ಪ್ರೇ ಮಾಡೋದು, ಇದು ಅವ್ರ ಕೆಲಸ ಆಗಿರುತ್ತೆ. ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ಆ್ಯನ್ ಇದೇ ಒಂದು ಎಕ್ಸಾಸಿಸಮ್ ಸ್ಕೂಲಲ್ಲಿ ಒಂದು ನನ್ನಾಗಿ, ಒಂದು ನರ್ಸಾಗಿ ಕೆಲಸ ಮಾಡ್ತಾಯಿದ್ದಾಳೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನು ಅವತ್ತಿನ ಕ್ಲಾಸ್ನಲ್ಲಿ ಇದೇ ಒಂದು ಸೈಕಿಯಾಟ್ರಿಸ್ಟ್ ಪಾಠನ ಮಾಡ್ತಾಯಿರ್ತಾರೆ. ಇಲ್ಲಿ ನಮಗೆ ಕೆಲವೊಂದು ವಿಚಾರಗಳು ಇವ್ರ ಪಾಠದಿಂದ ಅರ್ಥ ಆಗುತ್ತೆ. ಅದೇನು ಅಂದರೆ, ಇವಾಗ ಏನೊಂದು ಸ್ಕೂಲ್ನ ಮಾಡಿದ್ದಾರೆ, ಇದು ಹಿಂದೆ ಅಂದರೆ 18th ಸೆಂಚುರಿಯಲ್ಲಿ ಒಂದು ಕೆಥಾಲಿಕ್ ಚರ್ಚ್ ಆಗಿತ್ತು. ಇಲ್ಲಿ ತುಂಬಾ ಒಂದು ಮಾರಣ ಹೋಮನೇ ನಡೆದೋಗ್ಬಿಟ್ಟಿದೆ. ಅಂದರೆ ಆಗಿನ ಕಾಲದಲ್ಲೆಲ್ಲನೂ ಈ ಸಿಜೋಫ್ರೇನಿಯಾ ಆಗಿರ್ಬೋದು ಅಥವಾ ಕೆಲವೊಂದು ಮಾನಸಿಕ ರೋಗಗಳ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ಥರ ಮಾನಸಿಕ ರೋಗಗಳು ಇರೋರ್ಗೂ ಕೂಡ ದೆವ್ವನೇ ಮೆಟ್ಕೊಂಡಿದೆ ಅಂತ ಅಂದ್ಕೊಂಡು ಇಲ್ಲೇ ಒಂದು ಹೋಲಿ ವಾಟರ್ ಅಂತ ಇರುತ್ತೆ. ಆ ಒಂದು ಹೋಲಿ ವಾಟರ್ ಅಂದರೆ ಅದೊಂದು ಬಾವಿಯ ರೀತಿ ಇರುತ್ತೆ. ಆ ಬಾವಿಯ ರೀತಿಯಲ್ಲಿ ಒಳಗಡೆ ಯಾರೆಲ್ಲ ಒಂದು ಮಾನಸಿಕ ರೋಗಿಗಳಿರ್ತಾರೋ ಅವರ ಕಾಲಿಗೆ ಒಂದು ತುಂಬ ತೂಕದ ವಸ್ತುನ ಕಟ್ಬಿಟ್ಟು ಪಾಪ ಅದರೊಳಗಡೆ ಹಾಕಿಬಿಟ್ಟು ಅವ್ರನ್ನ ಸಾಯಿಸೇ ಬಿಡ್ತಾ ಇರ್ತಾರೆ. ಇನ್ನು ಇವಾಗ ಇವರೆಲ್ಲ ಕುತ್ಕೊಂಡೇನು ಪಾಠ ಕೇಳ್ತಾ ಇದ್ದಾರೆ, ಇದು ಎಕ್ಸಾಕ್ಟ್ಲಿ ಆ ಒಂದು ಹೋಲಿ ವಾಟರ್ ಇರ್ತಕ್ಕಂತಹ ಒಂದು ಬಾವಿ ಏನಿದೆ ಅದರ ಮೇಲ್ಗಡೆನೇ ಇದನ್ನು ಕಟ್ಟಿರ್ತಾರೆ. ಸೊ ಈಗ ನೀವು ಕೂತಿರುವಂತಹ ಒಂದು ಜಾಗ ಎಂಥ ಪಾಪದ ಜಾಗ ಅಂತ ಲಿಟ್ರಲಿ ಈ ಒಂದು ಸೈಕಿಯಾಟ್ರಿಸ್ಟ್ ಹೇಳ್ತಾ ಇದ್ದಾರೆ. ಯಾಕೆಂದರೆ 18th ಸೆಂಚುರಿಯಲ್ಲಿ ಅಷ್ಟು ಜನರ ಪ್ರಾಣನ ತೆಗೆದೇ ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಇವಾಗ ಯಾವುದೇ ಒಂದು ಪೇಷಂಟ್ಗಳು ಆತ್ಮಗಳಿಂದ ಅಥವಾ ಡಿಮನ್ಸಿಂದ ಎಫೆಕ್ಟ್ ಆಗಿದ್ದಾರೆ ಅಂತ ಇಲ್ಲಿ ಅಡ್ಮಿಟ್ ಆದಾಗ ಡೈರೆಕ್ಟ್ಲಿ ಅವ್ರ ಮೇಲೆ ಎಕ್ಸಾಸಿಸಮ್ನ ಪ್ರಯೋಗ ಮಾಡ್ತಿರೋದಿಲ್ಲ. ಮೊದಲು ಈ ಸೈಕಿಯಾಟ್ರಿಸ್ಟ್ ಹೋಗಿ ಅವರಿಗೇನಾದರೂ ಮಾನಸಿಕ ರೋಗ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದು ಏನೂ ಕೂಡ ಇಲ್ಲದೆ ಅವರು ಲಿಟ್ರಲಿ ಡಿಮಾನಿಕ್ ಪೊಸಿಷನ್ಗೆ ಒಳಗಾಗಿದ್ದಾರೆ ಅಂತ ಕನ್ಫರ್ಮ್ ಆದಮೇಲೆನೇ ಅವ್ರ ಮೇಲೆ ಎಕ್ಸಾಸಿಸಮ್ನ ಪ್ರಯತ್ನ ಪಡ್ತಾರೆ. ಯಾವಾಗ ಇಲ್ಲಿ ಅವ್ರನ್ನ ಕ್ಯೂರ್ ಮಾಡೋಕ್ಕಾಗೋದಿಲ್ವೋ ಅದನ್ನು ಟರ್ಮಿನಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಮತ್ತೆ ಅವ್ರನ್ನ ವ್ಯಾಟಿಕನ್ ಸಿಟಿ ಒಳಗಡೆ ಕಳಿಸಿ ಅಲ್ಲಿ ಒಂದು ಸರಿ ಇನ್ನೂ ಪ್ರೊಫೆಷನಲ್ ಪ್ರೀಸ್ಟ್ಗಳಿಂದ ಎಕ್ಸೋಸಿಸಮ್ನ ಮಾಡಿಸಿ ಆದಷ್ಟು ವಾಸಿ ಮಾಡ್ತಾ ಇರ್ತಾರೆ.
ಇದನ್ನೆಲ್ಲ ಪಾಠ ಮಾಡ್ತಾ ಸೈಕಿಯಾಟ್ರಿಸ್ಟ್ ಹೇಳ್ತಾ ಇರ್ತಾರೆ. ಆವಾಗ ಆ್ಯನ್ ಇವ್ರು ಹೇಳ್ತಾರೋದನ್ನು ಡಿನೈ ಮಾಡ್ತಾಳೆ, ಅಂದರೆ ಕ್ವಶನ್ ಮಾಡ್ತಾಳೆ, ಮೇಡಮ್ ನೀವು ಹೇಳ್ತಾರೋದು ಏನಾಗಾದರೆ ಈ ಒಂದು ಪೊಸೆಷನ್ ಅನ್ನೋದು ಅಥವಾ ಒಂದು ಡಿಮಾನಿಕ್ಕಿಂದ ಎಫೆಕ್ಟ್ ಆಗಿರೋದು ಇದೆಲ್ಲ ಕೂಡ ಸುಳ್ಳ, ನೀವು ನಂಬೋದಿಲ್ವಾ ಅಂತ. ಆವಾಗ ಈ ಸೈಕಿಯಾಟ್ರಿಸ್ಟ್ ಹೇಳ್ತಾರೆ, ಇದೆಲ್ಲ ಕೂಡ ನಮ್ಮ ಮೈಂಡ್ ಕಂಟ್ರೋಲಲ್ಲಿರುತ್ತೆ. ನಾನು ಇಲ್ಲಿ ಎಷ್ಟೋ ವರ್ಷದಿಂದ ಇದ್ದೀನಿ, ಯಾವುದು ಕೂಡ ಒಂದು ಲೆಜಿಟಿಮೇಟ್ ಪೊಸಿಷನ್ ಇರ್ತಕ್ಕಂಥ ಒಂದು ಕೇಸ್ ಇದುವರೆಗೂ ನಾನು ನೋಡಿಲ್ಲ. ಇನ್ನೊಂದೇನೆಂದರೆ ಪ್ರತಿಯೊಂದು ಕೂಡ ಕಂಟ್ರೋಲ್ ನಮ್ಮ ಬ್ರೈನಲ್ಲೇ ಇರುತ್ತೆ, ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಇದೆಲ್ಲ ಪ್ರಾಬ್ಲಮ್ಮೇ ಆಗೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ಇವಾಗ ಆ್ಯನ್ ಅವಳ ಕೆಲಸನ ಅವಳು ಮಾಡ್ತಾ ಇರ್ತಾಳೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ಅವಳು ಆ ಪೇಷಂಟ್ಗಳಿಗೆ ಊಟನ ತಿನ್ನಿಸ್ಬೇಕಿರುತ್ತೆ. ಇದೊಂದು ದೊಡ್ಡ ಕಾರಿಡಾರ್ ಇರುತ್ತೆ. ಈ ಕಾರಿಡಾರ್ ಆಚೆಗಡೆನೇ ಒಂದು ಚಿಕ್ಕ ಚಿಕ್ಕ ಟಿ ವಿ ಇರುತ್ತೆ. ಅಂದರೆ ಒಳಗಡೆ ಯಾವ ಪೇಷಂಟ್ಸ್ ಇದ್ದಾರೆ, ಆ ಪೇಷಂಟ್ ಏನು ಮಾಡ್ತಾಯಿದ್ದಾರೆ ಇದೆಲ್ಲನೂ ಕೂಡ ಅದರಿಂದ ನೋಡ್ಬೋದಿರುತ್ತೆ. ಈಗ ಅದರೊಳಗಡೆ ಹೋಗಬೇಕು ಅಂದರೆ ಇವರೆಲ್ರಿಗೂ ಕೂಡ ಒಂದು ಕಾರ್ಡ್ ಇರುತ್ತೆ. ಆ ಕಾರ್ಡ್ ಆ್ಯಕ್ಸಸ್ ಇದ್ದರೆ ಮಾತ್ರನೇ ಅವರು ಒಳಗಡೆ ಹೋಗೋಕ್ಕೆ, ಆ ಪೇಷಂಟ್ ಆಚೆ ಬರೋಕ್ಕೂ ಸಾಧ್ಯ ಇಲ್ಲ, ಇವರು ಒಳಗಡೆ ಹೋಗೋಕ್ಕೂ ಸಾಧ್ಯ ಇರೋದಿಲ್ಲ. ಈಗ ಆ್ಯನ್ ಈ ಒಂದು ತಾತನ ಹತ್ರ ಬರ್ತಾಳೆ. ಈ ತಾತನಿಗೆ ಬಂದು ಊಟನ ಮಾಡಿಸ್ತಾಳೆ. ಈ ತಾತ ಒಂದು ಸ್ಪೀಕರ್ ಕಡೆನೇ ನೋಡ್ತಾ ಒಂದು ಹಾಡನ್ನು ನಿಧಾನವಾಗಿ ಗುಣುಕ್ತಾ ಇರ್ತಾನೆ. ಇದು ನನ್ನ ತಾಯಿ ಫೇವ್ರೆಟ್ ಹಾಡು ಕೂಡ ಹೌದು ಅಂತ ಆ್ಯನ್ ಅಲ್ಲಿ ಹೇಳಿ ಸೀದಾ ಅವಳು ಇನ್ನೊಂದು ರೂಮಿಗೆ ಬರ್ತಾಳೆ. ಇಲ್ಲಿ ಈ ಪೇಷಂಟ್ನ ಹೆಸರು ನಟಾಲಿಯಾ ಅಂತ. ಇಲ್ಲಿ ಆ ಸೈಕಿಯಾಟ್ರಿಸ್ಟ್ ಈ ಒಂದು ನಟಾಲಿಯಾನ ಏನೇನಾಗಿದೆ ಅಂತ ಸ್ಕ್ಯಾನ್ ಮಾಡಿ ನೋಡ್ತಾ ಇರ್ತಾರೆ. ಆವಾಗ ಇವಳು ಹೇಳ್ತಾ ಇರ್ತಾಳೆ, ನಟಾಲಿಯಾ ತಾಯಿ ಪ್ರಕಾರ ಇವಳಿಗೊಂದು ಈವಿಲ್ ಎಂಟಿಟಿಯಿಂದ ಪ್ರಾಬ್ಲಮ್ ಆಗಿದೆ ಅಂತ. ಆದರೆ ಈಗ ನಾವು ಮಾಡ್ತಾ ಇದ್ದೀವಲ್ಲ ಈ ಟೆಸ್ಟ್ಗಳಿಂದ ನಾನು ಪ್ರೂವ್ ಮಾಡ್ತೀನಿ ನೋಡಿ, ಅದೆಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಪಾಪ ನಟಾಲಿಯಾ ತುಂಬಾ ಎದುರ್ಕೊಂಡು ಅವರನ್ನೇ ನೋಡ್ತಾ ಇರ್ತಾಳೆ. ಈ ಆ್ಯನ್ ಅವಳ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾಳೆ. ಅವಳ ಹತ್ರ ಮಾತಾಡುವಾಗ ಅಲ್ಲಿ ಈ ನಟಾಲಿಯಾ ಬಿಡಿಸ್ತಾ ಇರ್ತಕ್ಕಂಥ ಕೆಲವೊಂದು ಡ್ರಾಯಿಂಗ್ಸ್ಗಳನ್ನ ನೋಡ್ತಾಳೆ. ಇದೇನಿದು ಅಂತ ಕೇಳಿದಾಗ ಅದು ಟ್ರೈನ್ ಅಂತ ಹೇಳ್ತಾಳೆ ನಟಾಲಿಯಾ. ಟ್ರೈನ್ಗೆ ಟೇಲ್ ಇರುತ್ತಾ ಅಂತ ಕೇಳ್ತಾಳೆ. ಇದೊಂದು ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ಆ್ಯನ್ಗೆ ನಟಾಲಿಯಾ ತುಂಬಾ ಬುದ್ಧಿವಂತ ಹುಡುಗಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ರೀತಿಯ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಇನ್ನು ಅಲ್ಲಿ ಈ ಒಂದು ನಟಾಲಿಯಾಗೆ ಒಂದು ಟೋಫಿನ ಕೊಡ್ತಾಳೆ, ಅಂದರೆ ಒಂದು ಚಾಕ್ಲೇಟ್ನ ಕೊಡ್ತಾಳೆ. ಆವಾಗ ನಟಾಲಿಯಾ ಹೇಳ್ತಾಳೆ, ನನಗೆ ಇಡೀ ಜಾಗದಲ್ಲಿ ಯು ಆರ್ ಮೈ ಫೇವ್ರೆಟ್ ಪರ್ಸನ್ ಅಂತ, ಅಂದರೆ ನೀನಂದ್ರೇ ನನಗೆ ಈ ಪ್ಲೇಸಲ್ಲಿ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಸೊ ಆ್ಯನ್ ಹಾಗೆ ಅವಳನ್ನು ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾಳೆ. ಇನ್ನು ಅವತ್ತು ರಾತ್ರಿ ಆ್ಯನ್ ಈ ಹಿಂದೆ ಚಿಕ್ಕ ವಯಸ್ಸಲ್ಲಿ ಅವ್ರ ತಾಯಿ ಅವಳಿಗೆ ಕೂದಲನ್ನ ಬಾಚ್ತಾ ಇದ್ಲಲ್ವಾ, ಅದೇ ಒಂದು ಬಾಚಣಿಗೆನ ನೋಡ್ತಾ ಅದನ್ನು ಅವಳು ನೆನಪು ಮಾಡ್ಕೋತಾ ಇರ್ತಾಳೆ. ಅವ್ರ ತಾಯಿ ನಿಜವಾಗ್ಲೂ ಇದ್ದಕ್ಕಿದ್ದಾಗೆ ಆ ಕೂದಲನ್ನ ಅವಳ ಮುಖದ ಮುಂದೆ ಹಾಕಿ ಜೋರಾಗಿ ಆ ಬಾಚಣಿಗೆಯಿಂದ ಬಾಚ್ತಾ ಇರ್ತಾಳೆ. ಇದರಿಂದ ಅವಳಿಗೆ ತುಂಬಾ ಬೇಜಾರಾಗಿರುತ್ತೆ, ತುಂಬಾ ಎದುರ್ಕೊಂಡಿರ್ತಾಳೆ. ಇನ್ನು ಇಲ್ಲಿ ಆ್ಯನ್ ಕಿಟಕಿನ ಕ್ಲೋಸ್ ಮಾಡುವಾಗ ನಮಗೆ ನಟಾಲಿಯಾ ರೀತಿ ರಿಫ್ಲೆಕ್ಷನ್ ಆ ಕಿಟಕಿಲಿ ಕಾಣಿಸುತ್ತೆ. ಇದನ್ನು ನೋಡಿ ಆ್ಯನ್ಗೂ ಕೂಡ ಆಶ್ಚರ್ಯ ಆಗುತ್ತೆ. ಸೀದಾ ಅವಳು ಆ ಡೋರ್ ಹತ್ರ ಹೋಗ್ತಾಳೆ. ಆ ಡೋರ್ ಹಿಂದೆಗಡೆ ಯಾರೋ ನಿಂತಿರೋ ಹಾಗೆ ನೆರಳಿರುತ್ತೆ. ಇನ್ನು ಅವಳು ನಿಧಾನವಾಗಿ ಡೋರ್ ಓಪನ್ ಮಾಡಿ ನೋಡ್ತಾಳೆ, ಯಾರೂ ಕೂಡ ಇರೋದಿಲ್ಲ. ಆದರೆ ಅಲ್ಲೇ ನಾವು ನೋಡ್ಬೋದು ಆ ಒಂದು ಗೋಡೆಯ ಹಿಂದೆ ಯಾವುದೋ ಒಂದು ಆತ್ಮ ಪಾಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ಆ್ಯನಿ ಆ್ಯಸ್ ಯೂಶ್ವಲಿ ಆ ಒಂದು ಕ್ಲಾಸ್ಗೆ ಹೋಗ್ತಾ ಇರ್ತಾಳೆ. ಆವಾಗ ಈ ಕಾರಿಡಾರಲ್ಲಿ ಯಾರೋ ಅವಳ ಬೆನ್ನಿಂದೆಯಿಂದ ಆ್ಯನಿ ಲೆಟ್ ಗೋ ಆ್ಯನಿ ಅಂತ ಕೂಗೋ ಥರ ಅವಳಿಗೆ ಕೇಳಿಸುತ್ತೆ. ಆದರೆ ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಕೂಡ ಇರೋದಿಲ್ಲ. ಆವಾಗ ಅಲ್ಲಿ ಸಡನ್ನಾಗೆ ನಟಾಲಿಯಾ ಬರ್ತಾಳೆ. ನಟಾಲಿಯಾನ ನೋಡಿ ಇವಳು ಮೊದಲು ಖುಷಿ ಆಗ್ತಾಳೆ, ಆದರೆ ಕನ್ಫ್ಯೂಸ್ ಕೂಡ ಆಗುತ್ತೆ. ಯಾಕೆಂದರೆ ರೂಮ್ ಆ್ಯಕ್ಸಸ್ ಇಲ್ಲದೆ ಯಾರೂ ಕೂಡ ಆಚೆನೂ ಬರೋಕ್ಕಾಗಲ್ಲ, ಒಳಗೇನೂ ಹೋಗೋಕ್ಕಾಗಲ್ಲ. ನೀನು ಆಚೆ ಹೇಗೆ ಬಂದೆ ಅಂತ ಕೇಳ್ತಾಳೆ. ನಾನು ನಿನ್ನನ್ನು ಹುಡುಕ್ಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ನಟಾಲಿಯಾ ಹೇಳ್ತಾಳೆ. ಆವಾಗ ನಿನ್ನೆ ಅವಳು ಕೊಟ್ಟಿದ್ಲಲ್ವ ಒಂದು ಚಾಕ್ಲೇಟ್ ರ್ಯಾಪರ್, ಅದೇ ಚಾಕ್ಲೇಟ್ನ ತಿಂದ್ಬಿಟ್ಟು ಈಗ ರ್ಯಾಪರ್ನ ಇವಳು ಈ ಆ್ಯನ್ಗೆ ಕೊಡ್ತಿದ್ದಾಳೆ. ಈಗ ಆ ಚಾಕ್ಲೇಟ್ ಏನು ತಿಂದ್ರಿಂದ ಮಾಡಿದ್ರು ಅಂತ ನಾನು ತಿಳ್ಕೊಬೇಕಿತ್ತು, ಅದಕ್ಕೆ ಆಚೆಗಡೆ ಬಂದು ನೋಡಿ ಅದನ್ನು ತಿಳ್ಕೊಂಡೆ ಅಂತ ಹೇಳ್ತಾಳೆ. ಹೌದಾ, ಸರಿ, ಈಗ ಬಾ, ನೀನು ಈ ರೀತಿಯೆಲ್ಲ ಓಡಾಡಬಾರ್ದು, ನಿಮ್ಮ ರೂಮಿಗೆ ವಾಪಸ್ ಹೋಗೋಣ ಅಂತ ಅವಳನ್ನ ಮತ್ತೆ ವಾಪಸ್ ರೂಮ್ಗೆ ಕರ್ಕೊಂಡೋಗಿ ಬಿಡ್ತಾಳೆ. ಇನ್ನು ಆ್ಯನಿ ಸ್ಟೇರ್ ಕೇಸ್ನ ಹೇಳ್ಕೊಳ್ತಾ ಅವಳು ಹೋಗ್ತಾ ಇರಬೇಕಾದ್ರೆ ಮತ್ತೆ ಯಾರೋ ಮೇಲ್ಗಡೆಯಿಂದ ಆ್ಯನಿ ಲೆಟ್ ಗೋ ಆ್ಯನಿ ಅಂತ ಯಾರೋ ಮಾತಾಡ್ತಾರೋ ಥರ ಅವಳು ಕೇಳಿಸುತ್ತೆ. ಇನ್ನು ಅಲ್ಲೇ ಇರ್ತಕ್ಕಂಥ ಇನ್ನೊಂದು ರೂಮ್ ಅರ್ಧಂಬರ್ಧ ಓಪನ್ ಆಗಿರುತ್ತೆ. ಅವಳು ಅದನ್ನೇ ನೋಡ್ತಾ ಅಲ್ಲಿ ಒಳಗಡೆಯಿಂದ ಏನೋ ಸೌಂಡ್ ಬರ್ತಾಯಿದೆ ಅಂತ ಅಂದ್ಕೊಳ್ತಾ ಅವಳು ಆ ರೂಮ್ ಒಳಗಡೆ ಹೋಗ್ತಾಳೆ. ಇಲ್ಲಿ ಪ್ರೀಸ್ಟ್ಗಳಿಗೆ ಪಾಠನ ಮಾಡ್ತಾಯಿರ್ತಾರೆ.
ಇಲ್ಲಿ ಕೆಲವೊಂದು ಟರ್ಮಿನಲ್ ಕೇಸಸ್ ಅಂದರೆ ಈ ಒಂದು ಸ್ಕೂಲಲ್ಲಿ ಯಾರಿಗೆಲ್ಲ ಎಕ್ಸರ್ಸೈಸಮ್ ಮಾಡೋಕ್ಕಾಗಿರೋದಿಲ್ವೋ ಅದನ್ನು ವ್ಯಾಟಿಕನ್ಗೆ ಕಳಿಸಿರ್ತಾರಲ್ವಾ, ಅದೇ ಕೇಸ್ನ ಒಂದು ವಿಡಿಯೋನ ಇಲ್ಲಿ ಪ್ಲೇ ಮಾಡಿ ಈ ಸ್ಟೂಡೆಂಟ್ಸ್ಗಳಿಗೆ ಪಾಠನ ಮಾಡ್ತಾ ಇರ್ತಾರೆ. ಟರ್ಮಿನಲ್ ಕೇಸಲ್ಲಿ ಇವಳ ಹೆಸರು ಎಲೆನಾ ಅಂತ. ಈ ಎಲೆನಾ ಅನ್ನೋಳು ಅವಳ ಬಟ್ಟೆನ ಅವಳೇ ಹರ್ಕೊಂಡು ಅವಳ ಮೇಲೆ ಅವಳೇ ಹಾನಿ ಮಾಡಿಕೊಂಡು ತುಂಬಾ ವಿಕೃತವಾಗಿ ಬಿಹೇವ್ ಮಾಡಿರ್ತಾಳೆ. ಅದೆಲ್ಲ ಯಾವ ಥರ ಆಗುತ್ತೆ, ಆವಾಗ ನಾವೇನು ಮಾಡಬೇಕು ಅಂತ ಇಲ್ಲಿ ಪಾಠನ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ಪಾಠನ ಮಾಡ್ತಾ ಇರೋಂತಹ ಒಬ್ಬ ಫಾದರ್ ಹೇಳ್ತಾನೆ, ಇನ್ನು ಇವರು ಟರ್ಮಿನಲ್ ಕೇಸ್ಗೆ ಹೋಗಿದ್ದಾರೆ ಅಂದರೆ ಅದರ ಅರ್ಥ ಇವ್ರಿಗೆ ಸಾವು ಆಲ್ಮೋಸ್ಟ್ ಖಚಿತ ಅಂತಲೇ ಅರ್ಥ. ಅವರನ್ನು ನಿಜವಾಗ್ಲೂ ವಾಸಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ವಾಸಿ ಮಾಡಬಹುದು, ಆದರೆ ತುಂಬಾ ರೇರ್ ಅಂತ ಹೇಳ್ತಾನೆ. ಇನ್ನು ನಾವು ಎಕ್ಸರ್ಸೈಸಮ್ ಮಾಡುವಾಗ ಏನು ಒಂದು ಅವ್ರ ಜೊತೆ ಎಕ್ಸರ್ಸೈಸಮ್ ಮಾಡ್ತಾ ಇರ್ತೀವಿ, ಅದು ಬರೀ ನಾವು ಒಂದು ಪ್ರಯೋಗನ ಮಾಡ್ತಾ ಇರೋದಲ್ಲ, ಒಂದು ಬ್ಯಾಟಲ್ ಫೀಲ್ಡಲ್ಲಿ ವಾರ್ನ ಮಾಡ್ತಾ ಇರೋ ರೀತಿ ಅಂತೆಲ್ಲ ಪಾಠನ ಮಾಡ್ತಾ ಇರ್ತಾನೆ. ಇನ್ನು ಇವಳಿಗೆ ಕೇಸ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಸೊ ಆವಾಗಲೇ ಇವಳು ಲೈಬ್ರರಿಗೆ ಹೋಗ್ಬಿಟ್ಟು ಆ ಒಂದು ಕೇಸ್ನ ಮತ್ತೆ ಅವಳು ಕೇಳಿಸ್ಕೊಳ್ಳೋಕ್ಕೆ, ಅಂದರೆ ಆ ಒಂದು ವಾಯ್ಸಸ್ ಎಲ್ಲ ರೆಕಾರ್ಡ್ ಮಾಡಿರ್ತಾರೆ, ಆ ವಾಯ್ಸ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಅಲ್ಲಿ ಏನಾಗಿರ್ಬೋದು ಅಂತ ಅವಳು ಕಂಪ್ಲೀಟಾಗಿ ರಿಸರ್ಚ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಆದರೆ ಅವಳಿಗೆ ಕೆಲವೊಂದು ವಿಚಾರಗಳು ಇನ್ನೂ ಕೂಡ ಬೇಕಾಗಿರುತ್ತೆ. ಅದು ಸಪ್ರೇಟಾಗಿ ಈ ಪ್ರೀಸ್ಟ್ಗಳಿಗೆ, ಈ ಫಾದರ್ಗಳಿಗೆ, ಅಂದರೆ ಯಾರೆಲ್ಲ ಎಕ್ಸರ್ಸೈಸಮ್ನ ಪ್ರಯೋಗ ಮಾಡ್ತಾರೆ ಅವ್ರಿಗೆ ಅಂತಲೇ ಸಪ್ರೇಟ್ ಲೈಬ್ರರಿ ಇರುತ್ತೆ. ಅದರೊಳಗಡೆ ನನ್ಗಳು ಹೋಗೋಕ್ಕೆ ಆಕ್ಸೆಸ್ ಇರೋದಿಲ್ಲ. ಹೇಗಾದರೂ ಮಾಡಿ ಅದರೊಳಗಡೆ ಹೋಗೋಕ್ಕೆ ಅವಳು ಪರ್ಮಿಷನ್ ಕೇಳ್ತಾಳೆ, ಆದರೆ ಸಿಗೋದಿಲ್ಲ. ಅಷ್ಟೇ ಅವಳಿಗೆ ಲ್ಯಾಪ್ಟಾಪಲ್ಲಿ ರಿಸರ್ಚ್ ಮಾಡುವಾಗ ಒಂದು ಹಿಂಟ್ ಸಿಕ್ಕಿರುತ್ತೆ. ಅದೇನು ಅಂತಂದರೆ, ಈ ಹಿಂದೆ ಇವರ ತಾಯಿ ಆಗಿರ್ಬೋದು, ಇವಾಗ ಈ ಒಂದು ಟರ್ಮಿನಲ್ ಕೇಸ್ನ ಎಕ್ಸಾಂಪಲ್ ಎಲಿನಾ ಆಗಿರ್ಬೋದು, ಈ ಹಿಂದೆ ನಟಾಲಿ ಆಗಿರ್ಬೋದು, ಇವ್ರು 3 ಜನನೂ ಕಾಮನ್ ಆಗಿ ಒಂದು ಮಾತನ್ನು ಹೇಳಿರ್ತಾರೆ. ಅದೇನು ಅಂದರೆ ದ ವಾಯ್ಸ್ ಅನ್ನೋದು ನಮ್ಮ ತಲೆಯಲ್ಲಿ ಬಂದು ಯಾರೋ ಹೇಳ್ತಾ ಇರ್ತಾರೆ, ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ. ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತಲೇ ತುಂಬ ಜನ ಹೇಳಿರ್ತಾರೆ. ಇವಳಿಗೆ ಅದನ್ನು ನೋಟ್ ಮಾಡ್ಕೊತಾಳೆ. ಈಗ ಮತ್ತೆ ಈ ಒಂದು ಆ್ಯನಿ ಈ ಸೈಕಿಯಾಟ್ರಿಸ್ಟ್ ಹತ್ರ ಇವಳು ಕುತ್ಕೊಂಡು ಮಾತಾಡಿರ್ತಾಳಲ್ವ, ಅದನ್ನು ನೆನಪು ಮಾಡ್ಕೋತಾ ಇರ್ತಾಳೆ. ಆವಾಗ ಇವಳು ಹೇಳ್ತಾಳೆ, ನನ್ನ ತಾಯಿಗೆ ಕೇವಲ ಒಂದು ಕಾಯಿಲೆ ಇರಲಿಲ್ಲ, ನನ್ನ ತಾಯಿಯ ಹೆಡ್ಡಲ್ಲಿ ಅಂದರೆ ತಲೆಯಲ್ಲಿ ಯಾವುದೋ ಒಂದು ವಾಯ್ಸ್ ಕೇಳಿಸ್ತಾ ಇತ್ತು. ಆ ವಾಯ್ಸ್ಗೆ ಬೇಕಾಗಿದ್ದು ನಾನು, ಆದರೆ ನನ್ನ ತಾಯಿನ ಅದು ಬಳಸ್ಕೊತಾ ಇತ್ತು. ನನ್ನ ತಾಯಿ ಕೊನೆಗೆ ನನ್ನ ಕಾಪಾಡೋಕ್ಕೋಸ್ಕರ ಅವ್ರಷ್ಟಕ್ಕೆ ಅವರೇನೇ ಸತ್ತೋಗ್ಬಿಟ್ರು. ಇನ್ನು ಆ ಡೀಮನ್ ಇಷ್ಟೆಲ್ಲ ಮಾಡ್ತಿದ್ದು ನನಗೋಸ್ಕರನೇ, ಯಾಕೆಂದರೆ ನಾನು ಗಾಡ್ಸ್ ಚೋಸನ್ ಸೋಲ್ಜರ್ ಅಂತ ಹೇಳ್ತಾಳೆ. ಅಷ್ಟರಲ್ಲೇ ಈ ಲೈಬ್ರರಿಗೆ ಈ ನನ್ಗಳಿಗೇ ಒಂದು ಇರ್ತಾರೆ. ಸೆಂಟ್ ಮೇರಿ ಅನ್ನೋ ಒಬ್ಬರು ಸಿಸ್ಟರ್, ಅವರು ಆ್ಯನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಈ ಹಿಂದೆ ಅವಳು ಹೋಗಿ ಒಂದು ಕ್ಲಾಸ್ನ ಕೇಳಿದ್ಲಲ್ವ, ಆ್ಯಕ್ಚುಲಿ ನನ್ಗಳಿಗೆ ಆ ಥರ ಎಲ್ಲ ಹೋಗಿ ಕ್ಲಾಸ್ನ ಕೇಳೋಕ್ಕೆ ಪರ್ಮಿಷನ್ನೇ ಇರೋದಿಲ್ಲ. ಆದರೂ ಕೂಡ ಇವಳು ಹೋಗಿ ಕೇಳಿರ್ತಾಳೆ. ಯಾರಾದರೂ ಔಟ್ ಆಫ್ ಇಂಟ್ರೆಸ್ಟ್ ಬಂದು ಕೇಳುವಾಗ ಕೇಳಬೇಡಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ಈ ಫಾದರ್ ಹೇಳ್ತಾ ಇದ್ದಾನೆ. ಆವಾಗ ಈ ಸಿಸ್ಟರ್ ಸೆಂಟ್ ಮೇರಿ ಹೇಳ್ತಾ ಇದ್ದಾರೆ, ಆ್ಯನಿ ನಿನಗೆ ನೆನಪಿದೆ ಅಲ್ವಾ, ಇಲ್ಲಿ ಕೇವಲ ಫಾದರ್ಗಳಿಗೆ ಎಕ್ಸ್ಪೆಷಲಿ ಪ್ರೀಸ್ಟ್ಗಳಿಗೆ ಮಾತ್ರನೇ ಈ ಥರದ ಒಂದು ಕ್ಲಾಸ್ಗಳಿಗೆ ಹೋಗೋಕ್ಕೆ ಅವಕಾಶ ಇರೋದು, ಮತ್ತು ಎಕ್ಸರ್ಸೈಸಮ್ನ ಪರ್ಫಾರ್ಮ್ ಮಾಡೋಕ್ಕೂ ಕೂಡ ಅವಕಾಶ ಇರೋದು. ನಮ್ಮಗಳಿಗೆ ಅಂದರೆ ನಮ್ಮಂಥ ನನಗಳಿಗೆ ಸಿಸ್ಟರ್ಸ್ಗಳಿಗೆ ಇಲ್ಲಿ ಯಾವುದೇ ರೀತಿಯಾದ ಪ್ರವೇಶ ಇಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾಳೆ. ಆವಾಗ ಆ್ಯನಿ ಅದು ಇವಾಗ ಮಾತ್ರ, ಮುಂದೊಂದು ದಿನ ನಮಗೂ ಕೂಡ ಪ್ರವೇಶ ಇರ್ಬೋದಲ್ವಾ ಅಂತ ಬೋಲ್ಡಾಗಿ ಮಾತಾಡ್ತಾಳೆ. ಆವಾಗ ಈ ಸಿಸ್ಟರ್ ಹೇಳ್ತಾಳೆ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಿನಗೆ ನಿಜವಾಗ್ಲೂ ಪೇಷಂಟ್ಗಳಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ಕನ್ಸರ್ನ್ ಆಗಿದ್ದರೆ ಅವ್ರಿಗೋಸ್ಕರ ನೀನು ಬೇಡ್ಕೊ, ಅವ್ರಿಗೋಸ್ಕರ ನೀನು ಏನಾದರೂ ಮಾಡಿಕೊಡು, ಅಂದರೆ ಊಟ ತಿಂಡಿ ಏನಾದರೂ ಮಾಡು, ಆದರೆ ಎಕ್ಸರ್ಸೈಸಮ್ನ ಮಾಡೋದಕ್ಕೆ ನಾವು ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆ್ಯನಿ ಏನೋ ಮಾತಾಡೋಕ್ಕೆ ಹೋಗ್ತಾಳೆ, ಆದರೆ ಅವಳನ್ನ ಮಾತಾಡೋಕ್ಕೆ ಬಿಡೋದೇ ಇಲ್ಲ. ಹೋಗು ನಿನ್ನ ಕೆಲಸ ನೋಡ್ಕೊ ಅಂತ ಅಲ್ಲಿ ಕಳಿಸ್ಬಿಡ್ತಾಳೆ. ಆವಾಗ ಫಾದರ್ ಹೇಳ್ತಾನೆ, ಆ್ಯನಿ ನನಗೆ ನಾರ್ಮಲ್ ಅಂತ ಅನಿಸ್ತಾ ಇಲ್ಲ, ಶಿ ಈಸ್ ವೆರಿ ಕ್ಯೂರಿಯಸ್ ಅಂತ. ನೀವೇನಕ್ಕೆ ಅವಳನ್ನ ಎಲ್ಲದರಿಂದ ತಡಿತಾ ಇದ್ದೀರಾ ಅಂತ ಈ ಒಂದು ಸಿಸ್ಟರ್ಗೆ ಈ ಫಾದರ್ ಕೇಳ್ತಾನೆ. ಆವಾಗ ಈ ಸಿಸ್ಟರ್ ಹೇಳ್ತಾಳೆ, ನಾನು ಅವಳನ್ನು ತಡಿತಾ ಇಲ್ಲ, ಅವಳನ್ನು ಕಾಪಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಇನ್ನು ಇವಾಗ ಆ್ಯನಿ ಅಲ್ಲಿಂದ ಈ ತಾತನ ರೂಮಿಗೆ ಬಂದು ಈ ರೀತಿ ಆ ತಾತನ ಸೇವೆನ ಮಾಡ್ತಾ ಇರ್ತಾಳೆ. ಆ ಒಂದು ಹಾಡಿನ ಸೌಂಡ್ ಇದ್ದಕ್ಕಿದ್ದಂಗೆ ರೈಸ್ ಆಗುತ್ತೆ. ಮತ್ತು ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ತಾತನಿಗೆ ಏನು ಡ್ರಿಪ್ಸ್ ಹಾಕಿರ್ತಾರೆ ಅದು ಕಂಪ್ಲೀಟ್ಲಿ ಬ್ಲಡ್ ಆಗ್ತಾ ಹೋಗ್ತಾ ಇರುತ್ತೆ. ಆವಾಗ ಆ ತಾತ ಕೂಡ ಇವ್ರ ತಾಯಿಯ ಫೇವ್ರೆಟ್ ಹಾಡನ್ನು ಜೋರಾಗಿ ಹೇಳ್ತಾ ಇರ್ತಾನೆ. ಆವಾಗ ಆ ತಾತ ಇವಳ ಕಡೆನೇ ತಿರುಗಿ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ ಅಂತ ಹೇಳ್ತಾಳೆ. ಇನ್ನು ಇವಳಿಗೆ ಇದನ್ನು ಕೇಳಿಸ್ಕೊಂಡು ಸಿಕ್ಕಾಪಟ್ಟೆ ಭಯ ಆಗಿಬಿಡುತ್ತೆ. ಅಷ್ಟರಲ್ಲೇ ಆ ಹಾಡು ಸೌಂಡ್ ಇನ್ನೂ ಕೂಡ ಜೋರಾಗುತ್ತೆ. ಅವಳು ಆಚೆಗಡೆ ಹೋಗ್ತಾಳೆ, ಬಾಗಿಲು ಕಡೆ ಹಾಕೋಬಿಡುತ್ತೆ. ಈಗ ಆ ಡ್ರಿಪ್ಸ್ನ ಬಾಟಲ್ ಒಳಗಡೆ ಕೂಡ ಪೂರ್ತಿಯಾಗಿ ರಕ್ತ ವಾಪಸ್ ಹೊರಟೋಗಿರುತ್ತೆ. ಅಷ್ಟರಲ್ಲೇ ಈ ತಾತ ಅವಳನ್ನು ಹಿಡ್ಕೊಂಡು ಜೋರಾಗೆ ಈ ರೀತಿ ನಾಲ್ಗೆನ ಆಚೆ ತೆಗೆದು ಕಚ್ಚಕ್ಕೆ ಅಂತ ಬರ್ತಾನೆ. ಮತ್ತು ಅವಳನ್ನು ಬಲವಂತವಾಗಿ ಹಿಡ್ಕೊಂಡು ಈ ರೀತಿ ಡ್ಯಾನ್ಸ್ನ ಮಾಡ್ತಾ ಇರ್ತಾನೆ.
ಇನ್ನು ಆ್ಯನಿ ಅವಳನ್ನು ಅಷ್ಟರಲ್ಲಿ ಜೋರಾಗೆ ತಳ್ಳಿಬಿಡ್ತಾಳೆ. ಸೊ ಹಾಗಾಗಿ ಆ ತಾತ ಅಲ್ಲೇ ಬಿದ್ದೋಗ್ತಾನೆ. ಇದನ್ನೆಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಇಲ್ಲಿ ಈ ಒಂದು ಪ್ರೀಸ್ಟ್ಗಳಾಗಿರ್ಬೋದು, ಈ ಫಾದರ್, ಇವರೆಲ್ಲರೂ ಕೂಡ ಅದನ್ನು ನೋಡ್ತಾರೆ. ಅಂದರೆ ಎಷ್ಟೋ ವರ್ಷಗಳಿಂದ ಆ ಒಂದು ಈವಿಲ್ ಸ್ಪಿರಿಟ್ ಈ ತಾತನಿಂದ ಆಚೆ ಬಂದಿರಲಿಲ್ಲ, ಅಂದರೆ ಅದು ತೋರಿಸ್ಕೊಂಡಿರಲಿಲ್ಲ. ಆದರೆ ಆ್ಯನ್ ಅಲ್ಲಿದ್ದರಿಂದ ಕೇವಲ ಆ್ಯನ್ನ ಪ್ರೆಸೆನ್ಸಿಂದ ಇವಾಗ ಅದು ಮತ್ತೆ ತೋರಿಸ್ಕೊತಾ ಇದೆ. ಸೊ ಆ್ಯನಲ್ಲಿ ಸಮಥಿಂಗ್ ಏನೋ ಇದೆ. ಹಾಗಾಗಿ ಇವಾಗ ಆ್ಯನಿಗೆ ಆ ಎಕ್ಸೋಸಿಸಮ್ ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಅದೇ ಬೇಕಿತ್ತಲ್ವಾ. ಈಗ ಆ್ಯನಿ ಖುಷಿಯಾಗೆ ಯಾವುದೇ ರೀತಿ ಭಯ ಇಲ್ಲದೆ ಆ ಕ್ಲಾಸ್ಗೆ ಬಂದು ಕೂತ್ಕೋತಾಳೆ. ಇನ್ನು ಅಲ್ಲೇ ಬಂದಂತಹ ಈ ಫಾದರ್ ಅಲ್ಲಿರೋ ಎಲ್ರಿಗೂ ಹೇಳ್ತಾನೆ, ಇನ್ನು ಮುಂದೆ ಇದು ಬರೀ ಒಂದು ಜೆಂಟ್ಸ್ಗಳ ಒಂದು ಕ್ಲಾಸ್ ರೂಮ್ ಅಲ್ಲ, ಈಗ ನಮ್ಮ ಜೊತೆ ಒಂದು ಲೇಡಿ ಕೂಡ ಇದ್ದಾಳೆ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಈ ಫಾದರ್ ಹೇಳ್ತಾನೆ, ನಾವು ಬರೀ ಪಾಠನ ಕಲಿಯೋದಲ್ಲ, ಅದನ್ನು ನಾವು ಪ್ರಯೋಗ ಮಾಡಿ ಕೂಡ ನೋಡಬೇಕು, ಬನ್ನಿ ಇವಾಗ ನಾವೆಲ್ಲ ರೌಂಡ್ಗೆ ಹೋಗೋಣ, ರೌಂಡ್ಸ್ಗೆ ಹೋಗ್ತಾ ಅಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಮೌತ್ ಆಫ್ ಎಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಮೌತ್ ಆಫ್ ಎಲ್ ಅಂತಂದರೆ ಕಂಪ್ಲೀಟ್ಲಿ ಅವರು ಪೊಸೆಸ್ಡ್ ಆಗಿದ್ದಾರೆ ಅಂತ ಏನು ಗೊತ್ತಾಗಿರುತ್ತೆ, ಅವರನ್ನು ಅಲ್ಲಿ ಇಟ್ಟಿರ್ತಾರೆ. ಅದೊಂದು ರೀತಿಯ ಸೆಲ್ನ ರೀತಿ ಇರುತ್ತೆ. ಅಲ್ಲಿ ಆಚೆ ಕಡೆ ನಿಂತ್ಕೊಂಡು ಇವರೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ಬೋದು. ಅಲ್ಲಿಗೆ ಇವಾಗ ಗ್ರೂಪ್ 1ನ ಕರ್ಕೊಂಡು ಹೋಗ್ತಾನೆ. ಈ ಗ್ರೂಪ್ 1ಅಲ್ಲೇನೆ ಈ ಸಿಸ್ಟರ್ ಆ್ಯನಿ ಕೂಡ ಇರ್ತಾಳೆ. ಇನ್ನು ಅಲ್ಲೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಇವತ್ತು ಎಕ್ಸೋಸಿಸಮ್ನ ಮಾಡೋಕ್ಕೆ ಹೋಗ್ತಾ ಇರೋದು ಬೇರೆ ಯಾರ ಮೇಲೋ ಅಲ್ಲ, ಈ ಹಿಂದೆ ನಾವು ನೋಡಿದ್ವಿ ಅಲ್ವಾ ನಟಾಲಿಯಾ, ಅವಳ ಮೇಲೇನೇ. ಇದನ್ನು ನೋಡಿ ಈ ಒಳಗಡೆ ಯಾರು ಬರ್ತೀರಾ ಅಂತ ಹೇಳಿದ ತಕ್ಷಣವೇ ಆ್ಯನಿ ಕೈ ಎತ್ತುತ್ತಾಳೆ. ಆದರೆ ಆ್ಯನಿ ಇದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅವಳನ್ನು ಒಳಗಡೆ ಕಳಿಸೋದಿಲ್ಲ. ಅಷ್ಟರಲ್ಲೇ ಅಲ್ಲೇ ಇದ್ದಂತಹ ಫಾದರ್ ಡ್ಯಾಂಟೆ ಮತ್ತು ಫಾದರ್ ರೆಮೋಂಡ್ ಇವರಿಬ್ಬರು ಒಪ್ಕೋತಾರೆ. ಸೊ ಈಗ ಇವರಿಬ್ಬರನ್ನ ಒಳಗಡೆ ಕಳಿಸ್ತಾರೆ. ಆ ಕ್ರಾಸ್ನ ಸಿಂಬಲ್ ಇರ್ತಕ್ಕಂತಹ ಶಿಲುಬೆಗಳನ್ನು ಮತ್ತು ಕೆಲವೊಂದು ಬೈಬಲ್ ಬುಕ್ಗಳನ್ನು ಕೊಟ್ಬಿಟ್ಟು ಹುಷಾರು ಅಂತ ಹೇಳಿ ಒಳಗಡೆ ಕಳಿಸ್ತಾರೆ. ಇನ್ನು ಇಲ್ಲಿ ನಡೆಯೋದಂತೂ ಅತಿ ಭಯಾನಕ ಸೀನ್ ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಏನೆಲ್ಲ ಆಗುತ್ತೆ ಅದು CC ಕ್ಯಾಮ್ರಾಯಿಂದ ನೋಡ್ಬೋದು. ಮತ್ತು ಆಚೆ ಕಡೆ ಪ್ರೀಸ್ಟ್ ಹೇಳೋದನ್ನು ಇವರಿಬ್ಬರು ಹುಡುಗರು ಕೇಳಿಸ್ಕೋಬೋದು. ಇವರು ಒಳಗಡೆ ಬಂದು ಆ ಪ್ರೇಯರ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾಗೇ ನಾವು ನೋಡ್ಬೋದು ನಟಾಲಿಯಾನ ಮುಖ ಈ ರೀತಿ ವಿಕಾರ ಆಗೋಗ್ಬಿಟ್ಟಿರುತ್ತೆ. ಪಾಪ ಅದೊಂದು ಮುಗ್ಧ ಮಗು, ಇವ್ರು ಹೇಳ್ತಾ ಇರ್ತಕ್ಕಂಥ ಪ್ರೇಯರ್ನ ಕೇಳಿಸ್ಕೋಬಾರ್ದು ಅಂತ ಕಿವಿ ಒಳಗಡೆ ಬೆಳ್ಳನ್ನು ಇಟ್ಕೋತಾ ಇರುತ್ತೆ. ಅಷ್ಟರಲ್ಲೇ ಕಂಪ್ಲೀಟ್ಲಿ ಅವಳು ಪೊಸೆಸ್ ಆಗಿಬಿಟ್ಟು ಸೀದಾ ಈ ರೀತಿ ಗೋಡೆಯ ಮೇಲೆ ಹೋಗ್ಬಿಡ್ತಾಳೆ. ಇನ್ನು ಲೈಟ್ ಎಲ್ಲನೂ ಕೂಡ ತುಂಬಾ ಫ್ಲಿಕ್ಕರ್ ಆಗ್ತಾ ಇರುತ್ತೆ. ಆಲ್ ಆಫ್ ಅ ಸಡನ್ ಲೈಟ್ ಆಫೇ ಆಗೋಗ್ಬಿಡುತ್ತೆ. ಇವ್ರಿಗೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ. ಆವಾಗ ನೋಡ್ಬೋದು ನಟಾಲಿಯಾ ಕಂಪ್ಲೀಟ್ಲಿ ಪೊಸೆಸ್ಡ್ ಆಗಿಬಿಟ್ಟಿರ್ತಾಳೆ. ಆವಾಗ ನಟಾಲಿಯಾ ಜೋರಾಗಿ ಜಂಪ್ ಮಾಡಿ ಸೀದಾ ಇವರೆಲ್ಲ ಏನು ಆಚೆಗಡೆ ನಿಂತಿರ್ತಾರೆ ಒಳಗಡೆಯಿಂದ ನೋಡೋಕ್ಕೆ ಅದೊಂದು ಮಿರರ್ ರೀತಿ ಇರುತ್ತೆ. ಆಚೆಗಡೆಯಿಂದ ಒಳಗಡೆ ನಡೆಯೋದೆಲ್ಲ ಇವ್ರು ನೋಡ್ಬೋದು. ಅವಳು ಕರೆಕ್ಟಾಗಿ ಈ ಒಂದು ಆ್ಯನಿಯ ಮುಂದೆ ಬಂದು ನಿಂತ್ಕೊಂಡು ಈ ರೀತಿ ಮುಖಾನ ಮುಚ್ಕೊಂಡಾಗ ಅವಳ 2 ಕೈ ಕಟ್ಟಾಗಿ ಆ ಕೈ ಒಳಗಡೆಯಿಂದ ಉಳುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೋಡ್ತಾ ಇದ್ದಿದ್ದು ಎಲ್ಲರೂ ಕೂಡ ತುಂಬಾ ಹೆದರ್ಕೋತಾರೆ. ಇನ್ನು ಅವಳು ಆ ಕನ್ನಡಿನ ಹೊಡಿತಾ ಲೆಟ್ ಮೀ ಇನ್ ಅಂತ ಜೋರಾಗಿ ಕಿರ್ಚ್ತಾ ಇರ್ತಾಳೆ. ಅಷ್ಟರಲ್ಲಿ ಇವಾಗ ಈ ಒಂದು ಫಾದರ್ ಕೂಡ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಕಂಪ್ಲೀಟ್ಲಿ ಜೋರಾಗೆ ಆ ಒಂದು ಪ್ರೇಯರ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಈ ನಟಾಲಿಯಾ ಆ ಬೆಡ್ನ ಕೆಳಗಡೆ ಹೋಗ್ಬಿಡ್ತಾಳೆ. ಆಲ್ ಆಫ್ ಅ ಸಡನ್ ಆ ಬೆಡ್ನ ಮೇಲ್ಗಡೆ ಬಂದಂಗೆ ನಮಗನ್ಸುತ್ತೆ. ನಿಧಾನವಾಗಿ ಈ ಫಾದರ್ ಬಂದು ಆ ಒಂದು ಬೆಡ್ಶೀಟ್ನ ತೆಗೆದಾಗ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಅಷ್ಟರಲ್ಲೇ ಆ ಫಾದರ್ನ ಕಾಲನ್ನು ಯಾರೋ ಜೋರಾಗಿ ಎಳೆದ್ಬಿಡ್ತಾರೆ. ಇನ್ನು ನಟಾಲಿಯಾ ಇವಾಗ ಈ ಕಡೆ ಬರ್ತಾಳೆ. ಈ ಕಡೆ ಬಂದು ಆ್ಯನಿನೇ ನೋಡ್ತಾ ಇರ್ತಾಳೆ. ಇಷ್ಟೆಲ್ಲ ಆಗ್ತಿರುವಾಗ ಆ್ಯನಿ ಅಲ್ಲೇ ಇದ್ದಂತಹ ಇನ್ನೊಂದು ಬೈಬಲ್ ಬುಕ್ನ ತಗೊಂಡು ಸೀದಾ ಒಳಗಡೆ ಬರ್ತಾಳೆ. ಒಳಗಡೆ ಬಂದು ನಟಾಲಿಯಾ, ನನಗೆ ಗೊತ್ತು ನೀನು ಕೇಳಿಸ್ಕೊತಾ ಇದೆಯಾ, ನನ್ನ ಮಾತನ್ನು ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಫಾದರ್, ಆ್ಯನಿ ನೀನೇನು ಮಾಡ್ತಾ ಇದೆಯಾ, ಆಚೆ ಕಡೆ ಹೋಗು ಅಂತ ಹೇಳ್ತಾನೆ. ಆದರೆ ಇವಳು ಕೇಳಿಸ್ಕೊಳ್ಳೋದಿಲ್ಲ. ನಟಾಲಿಯಾ, ನಾನು ಇಲ್ಲಿದ್ದೀನಿ, ನಾನು ಯಾರು ಅಂತ ಗೊತ್ತಲ್ವಾ, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ ಅಂತ ಸ್ವಲ್ಪ ಕೂಲಾಗಿ ಮಾತಾಡ್ತಾಳೆ. ಆವಾಗ ನಟಾಲಿಯಾ ವಾಪಸ್ ಬರ್ತಾಳೆ. ಅಂದರೆ ಡಿಮೋನ್ ಇನ್ನೇನು ಬಿಟ್ಟೋಯ್ತು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಅದು ಆ್ಯಕ್ಟಿವ್ ಆಗಿ ಅವಳ ಕೂದಲುಗಳು ಅವಳ ಬಾಯೊಳಗಡೆ ಜೋರಾಗಿ ಹೋಗ್ತಾ ಇರುತ್ತೆ. ಈ ಇಬ್ಬರು ಫಾದರ್ ಡ್ಯಾಂಟೆ ರೆಮೋಂಡ್ ಆ ಕೂದಲನ್ನ ಜೋರಾಗಿ ಆಚೆಗಡೆ ಎಳಿತಾ ಇರಬೇಕಾದ್ರೆ ಅವಳ ಬಾಯಿ ಒಳಗಡೆಯಿಂದ ಒಂದು ಕೈ ಬಂದು ಮತ್ತೆ ಜೋರಾಗಿ ಆ ಕೂದಲನ್ನ ಬಿಟ್ಬಿಡುತ್ತೆ. ಆವಾಗ ಈ ಇಬ್ಬರು ಹುಡುಗರು ಫಾದರ್ಗಳೇನಿರ್ತಾರೆ ಅವರು ಆ ಕಡೆ ಈ ಕಡೆ ಬಿದ್ದೋಗ್ತಾರೆ. ಅಷ್ಟರಲ್ಲಿ ನಟಾಲಿಯಾ ಮತ್ತೆ ವಾಪಸ್ ಬರ್ತಾಳೆ. ಆ್ಯನಿ ಅವಳ ಹತ್ರ ಹೋಗಿ ಅವಳನ್ನ ನಿಧಾನವಾಗಿ ಸಮಾಧಾನ ಮಾಡ್ತಾಳೆ. ಅದೇ ಟೈಮಲ್ಲಿ ಫಾದರ್ ಡಾಂಟೆ ನಟಾಲಿಯಾ ಕೆಲವೊಂದು ಪೇಂಟಿಂಗ್ಸ್ನ ಮಾಡಿರ್ತಾಳೆ. ಆ ಪೇಂಟಿಂಗ್ಸ್ನ ನೋಡ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಇಲ್ಲಿ ಫಾದರ್ ಡ್ಯಾಂಟೆ ಮತ್ತು ಫಾದರ್ ರೆಮೋಂಡ್ ಮತ್ತು ಆ್ಯನಿ ಇವ್ರು 3 ಜನನೂ ಕುಟ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇವತ್ತಾಗಿದ್ರ ಬಗ್ಗೆ
ತುಂಬಾ ಎದುರುಕೊಂಡು ಹೇಳ್ತಾ ಇರ್ತಾರೆ, ಇನ್ಮೇಲೆ ನಾವು ಡೈಪರ್ಸ್ ಹಾಕ್ಕೊಂಡು ಹೋಗಬೇಕು ಹಾಗೆ ಹೀಗೆ ಅಂತ. ಆವಾಗ ಫಾದರ್ ಡಾಂಟೆ ಹೇಳ್ತಾನೆ, ಆ್ಯನಿ ನೀನು ನಿಜವಾಗ್ಲೂ ಇವತ್ತು ಸೂಪರ್ ಆಗಿಬಿಟ್ಟೆ, ಅಂದರೆ ನೀನು ಮಾಡಿದ್ದು ಸಖತ್ತಾಗಿತ್ತು. ನಿಜವಾಗ್ಲೂ ನಟಾಲಿಯಾ ಅಲ್ಲೇ ಎಲ್ಲೋ ಇದ್ಲು ಅನಿಸುತ್ತೆ, ಅಂದರೆ ಅವಳ ಆತ್ಮ, ಅವಳನ್ನು ನೀನು ಮತ್ತೆ ಅವಳ ಬಾಡಿ ಒಳಗಡೆ ಕರೆಸ್ದೆ, ಇದು ಎಷ್ಟು ಇಂಪಾರ್ಟೆಂಟು ಗೊತ್ತಾ ಅಂತ ಹೇಳ್ತಾ, ಅವಳು ಈ ಹಿಂದೆ ನಟಾಲಿಯಾ ರೂಮಲ್ಲಿ ಇವನೊಂದು ಪೇಂಟಿಂಗ್ ನೋಡಿದ್ದ ಅಲ್ವಾ, ಅದೇ ಪೇಂಟಿಂಗ್ನ ಅವನು ತೋರಿಸ್ತಾನೆ. ನನಗನ್ಸುತ್ತೆ ಈ ಒಂದು ಪೇಂಟಿಂಗ್ ನನಗೋಸ್ಕರನೇ ಆ ಡೀಮನ್ ಅವಳ ಕೈಲಿ ಮಾಡಿಸಿತ್ತು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಎಮಿಲಿ ಅನ್ನೋ ಒಬ್ಳು ತಂಗಿ ಫಾದರ್ ಡಾಂಟೆಗೆ ಇರ್ತಾಳೆ. ಪಾಪ ಅವಳು 15ನೇ ವರ್ಷದಲ್ಲಿರುವಾಗಲೇ ಯಾರೋ ಒಬ್ಬರು ರೇಪ್ ಮಾಡಿಬಿಟ್ಟಿರ್ತಾರೆ. ಇನ್ನು ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, ಆದರೆ ಆ ಮಗು ಕೂಡ ಉಳಿಯೋದಿಲ್ಲ, ಆ ಮಗುನೂ ಕೂಡ ಗರ್ಭಪಾತ ಆಗೋಗ್ಬಿಟ್ಟಿರುತ್ತೆ. ಸೊ ಇದೇ ಒಂದು ಗಿಲ್ಟ್ನಿಂದ ಏನಾಗಿರುತ್ತೆ, ಈ ಎಮಿಲಿ ಈ ಡೀಮನ್ಸ್ನ ಒಳಗಡೆ ಬಿಟ್ಟಿರ್ತಾಳೆ. ಅಂದರೆ ಯಾವ ಒಬ್ಬ ವ್ಯಕ್ತಿಗೆ ತುಂಬಾ ಗಿಲ್ಟ್ ಇರುತ್ತೋ ಆ ವ್ಯಕ್ತಿಗೇನೆ ಈ ಒಂದು ಡೀಮನ್ಸ್ ಪೊಸೆಸ್ ಮಾಡೋದು. ಸೊ ಈಗ ಇವನ ತಂಗಿನ ಆ ಡೀಮನ್ ತುಂಬಾ ಪೊಸೆಸ್ ಮಾಡಿದೆ. ಇನ್ನು ನೆಕ್ಸ್ಟ್ ಡೇ ಅವಳು ಆ ಮೌತ್ ಆಫ್ ಹೆಲ್ಲಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ಟೇಬಲ್ ಇರೋದನ್ನು ನೋಡ್ತೀವಿ, ಅಲ್ಲಿ ನಟಾಲಿಯಾ ಇರೋದಿಲ್ಲ. ಏನಿದು ಅಂತ ಹೇಳಿಬಿಟ್ಟು ಅವಳು ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಕ್ಷಣ ಅವಳ ತಾಯಿಯ ಮೃತದೇಹನ ನೋಡ್ತಾಳೆ. ಇದೇನಿದು ಅಂತ ಅವಳು ಗಾಬರಿಯಿಂದ ನೋಡುವಾಗ ಹಿಂದೆಗಡೆಯಿಂದ ಯಾರೋ ಬಂದು ಅವಳ ಮುಖಾನ ಮುಚ್ಚಿದಂಗೆ ಅವಳಿಗನ್ಸುತ್ತೆ. ಆದರೆ ಎದ್ದು ನೋಡಿದ್ರೆ ಇದೆಲ್ಲನೂ ಕೂಡ ಅವಳ ಕನಸಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಅವಳು ನಟಾಲಿಯನ್ನ ನೋಡೋಕ್ಕೆ ಅವಳ ರೂಮಿಗೆ ಬರ್ತಾಳೆ. ಪಾಪ ಅಲ್ಲಿ ನಟಾಲಿಯಾ ತುಂಬಾ ವೀಕ್ ಆಗಿರ್ತಾಳೆ. ಅವಳಿಗೆ ಬಾಡಿ ಮೇಲೆಲ್ಲ ಕೂಡ ತುಂಬಾ ಸ್ಕ್ರ್ಯಾಚಸ್ ಬಂದಿರುತ್ತೆ. ಆವಾಗ ನ್ಯಾಟ್ಲಿನ ಕೇಳ್ತಾಳೆ, ಏನಾಯಿತು ನಿನಗೆ, ಯಾಕೆ ಈ ಥರ ಇದೆಯಾ ಅಂತ. ಆವಾಗ ನ್ಯಾಟ್ಲಿ ಹೇಳ್ತಾಳೆ, ನನಗೆ ನಿನ್ನೆ ಒಂದು ಕನಸು ಬಿದ್ದಿತ್ತು, ಆ ಕನಸಲ್ಲಿ ನಾನು ಬೇರೆ ರೂಮಲ್ಲಿದ್ದೆ. ಆ ರೂಮಲ್ಲಿ ಎಷ್ಟೋ ಜನ ಪೀಪಲ್ಗಳು ಬಂದಿದ್ದರು. ಆ ಜನಗಳೆಲ್ಲನೂ ನನ್ನ ಮೇಲೆ ಕಿರ್ಚಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅಲ್ಲಿ ನಾನು ನಿನ್ನ ಕೂಡ ನೋಡಿದೆ, ಆದರೆ ನೀನು ನನ್ನ ಮೇಲೆ ಕಿರ್ಚಾಡ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಅವರೆಲ್ಲ ಕಿರ್ಚ್ತಾಯಿದ್ರು ಅಂದಲ್ಲ, ನಿನ್ನ ಮೇಲೆ ಕಿರ್ಚ್ತಾಯಿದ್ರು ಅಂತ ಕೇಳಿದಾಗ, ಇಲ್ಲ ಬೇರೆ ಯಾರ ಹತ್ರನೋ ಮಾತಾಡ್ತಾಯಿದ್ರು ಅನಿಸುತ್ತೆ ಅಂತ ನ್ಯಾಟ್ಲಿ ಹೇಳ್ತಾಳೆ. ಆವಾಗ ಈ ಒಂದು ಆ್ಯನ್ ಕೇಳ್ತಾಳೆ, ಯಾರ ಹತ್ರ ಅಂತ. ಅದೇ ವಾಯ್ಸ್, ನಾನು ಅವತ್ತು ಹೇಳಿದ್ನಲ್ಲ, ಅವನು ನನಗೆ ಕೆಲವೊಂದು ಥಿಂಗ್ಸ್ನ ತೋರಿಸ್ತಾನೆ, ಅದೆಲ್ಲ ಕೂಡ ಬ್ಯಾಡ್ ಥಿಂಗ್ಸ್ ಅಂತ ಹೇಳ್ತಾಳೆ. ಹೇಳಿ ಅವಳು ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರೋ ಥರ ಆಗ್ತಾಯಿದೆ ಅಂತ ಹೇಳ್ತಾಳೆ. ಹೇಳ್ತಾ ಅವಳು ಹಾಗೆ ಮಲಗಿಬಿಡ್ತಾಳೆ. ಈಗ ನಮಗೊಂದು ವಿಷಯ ಗೊತ್ತಾಗುತ್ತೆ, ಅದೇನೆಂದರೆ ನಟಾಲಿಯಾನ ಇವಾಗ ವ್ಯಾಟಿಕನ್ಗೆ ಕಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಅವಳು ಟರ್ಮಿನಲ್ಲಿ ಸ್ಟೇಜಲ್ಲಿದ್ದಾಳೆ ಅಂತ ಇವ್ರು ಅಂದ್ಕೊಂಡಿರ್ತಾರೆ. ಅಂದರೆ ಅವಳನ್ನು ಈ ಸ್ಕೂಲಲ್ಲಿ ವಾಸಿ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಅವಳನ್ನು ವ್ಯಾಟಿಕನ್ಗೆ ಕಳಿಸ್ತಾ ಇದ್ದೀವಿ ಅಂತ ಇಲ್ಲಿ ಸಿಸ್ಟರ್ ಆ್ಯನಿಗೆ ಈ ಒಂದು ಫಾದರ್ ಹೇಳ್ತಾನೆ. ಆವಾಗ ಆ್ಯನಿ, ಇಲ್ಲ ನಾನು ಅವಳ ಜೊತೆನೇ ಇರಬೇಕು, ನಾನು ಅವಳ ಜೊತೆ ಒಂದು ಕನೆಕ್ಷನ್ನ ಮಾಡ್ಕೊಂಡಿದ್ದೀನಿ, ನಾನು ಅವಳನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ನಾನು ಅವಳಿಗೇನಾದರೂ ಮಾಡಿ ವಾಸಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಈ ಫಾದರ್ ಅವಳಿಗೆ ಬುದ್ಧಿ ಹೇಳ್ತಾನೆ, ನೋಡು, ನಾವು ಅವ್ರ ಫ್ರೆಂಡ್ ಅಲ್ಲ, ನಾವು ಪ್ರೀಸ್ಟ್ಗಳು, ನಾವು ಯಾವುದೇ ರೀತಿಯಾದ ಕನೆಕ್ಷನ್ಗಳನ್ನ ಮಾಡ್ಕೋಬಾರ್ದು. ನೀನೊಳಗೆ ನಿಜವಾಗ್ಲೂ ಹೆಲ್ಪ್ ಮಾಡಬೇಕು ಅನ್ನೋದೇ ಆದರೆ ಇನ್ಮೇಲೆ ಅವಳಿಗೋಸ್ಕರ ನೀನು ಏನಾದರೂ ಪ್ರೇಯರ್ನ ಮಾಡು. ಯಾಕೆಂದರೆ ನಮ್ಮ ಕನೆಕ್ಷನ್ ಫ್ಲೆಶ್ ಅಂದರೆ ಮಾಂಸದ ಮೇಲಲ್ಲ, ಅಂದರೆ ಒಂದು ವ್ಯಕ್ತಿಯ ಮೇಲಲ್ಲ, ಆ ಒಂದು ಸ್ಪಿರಿಟ್ನ ಮೇಲಿರಬೇಕು ಅಂತ ಹೇಳ್ತಾಳೆ. ಇನ್ನು ಇದೇ ರಾತ್ರಿ ಅವಳು ಕೆಲವೊಂದು ನೋಟ್ಸ್ನ ಮಾಡ್ಕೊಂಡಿರ್ತಾಳಲ್ವ, ಅದನ್ನೆಲ್ಲ ನೋಡ್ತಾ ಹೋಗ್ತಾಳೆ. ಕೆಲವೊಂದು ಕಾಮನ್ ಪಾಯಿಂಟ್ಸ್ಗಳನ್ನು ಅವಳು ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೋತಾಳೆ. ಅದೇನು ಅಂದರೆ ವಿಕ್ಟಿಮ್ಸ್. ಈಗ ಅವಳು ಈ ಹಿಂದೆ ಯಾರೆಲ್ಲ ಈ ವ್ಯಾಟಿಕನ್ಗೆ ಹೋಗಿರ್ತಾರೆ ಅವ್ರದ್ದೆಲ್ಲರದು ಕೂಡ ಕೆಲವೊಂದು ಟೇಪ್ನ ನೋಡಬೇಕಿರುತ್ತೆ. ಆದರೆ ಇವಳು ಆ ಲೈಬ್ರರಿಯ ಆ ರೂಮಿಗೆ ಹೋಗೋಕ್ಕೆ ಬಿಡೋದಿಲ್ಲ. ಅಷ್ಟರಲ್ಲಿ ಫಾದರ್ ಡಾಂಟೆ ಒಂದು ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡಿ ಅಲ್ಲಿ ಯಾರೂ ಇಲ್ದಿರೋ ಥರ ಮಾಡ್ತಾನೆ. ಆವಾಗ ಇವಳು ಒಳಗಡೆ ಹೋಗಿ ಎಲ್ಲರ ರೆಕಾರ್ಡ್ಸ್ನ ಚೆಕ್ ಮಾಡ್ತಾ ಹೋಗ್ತಾಳೆ. ಅಲ್ಲಿ ಒಂದು ವಿಷಯ ಅವಳು ಗೊತ್ತಾಗುತ್ತೆ, ವ್ಯಾಟಿಕನ್ಗೆ ಹೋಗಿರೋದ್ರಲ್ಲಿ 90% ಆಫ್ ದೆಮ್ ಸತ್ತೋಗಿದ್ದಾರೆ, ಯಾರೂ ಕೂಡ ಬದುಕೇ ಇಲ್ಲ, ಯಾರೋ ಒಬ್ಬರೋ ಇಬ್ಬರು ಅಷ್ಟೇ ಬದುಕಿರ್ತಾರೆ. ಇನ್ನು ಅದರಲ್ಲಂತೂ ಅವಳಿಗೆ ಸಿಗೋ ಮೊದಲನೇ ಕೇಸ್ ಮಿಲಾ ಹುಷಾರಾಗಿ ರಿಲೀಸ್ ಆಗಿರ್ತಾಳೆ ಅಂತ ಬರ್ತಿರುತ್ತೆ. ಮತ್ತು ಆ ಟೇಪ್ನ ಅವಳು ಹಾಕ್ಕೊಂಡು ನೋಡ್ತಾ ಇರ್ತಾಳೆ. ಮಿಲಾ ರಿಲೀಸ್ ಆದಮೇಲೆ ಇನ್ನೊಂದು ಸಾರಿ ಅವಳನ್ನು ಈ ರೀತಿಯ ಒಂದು ಸೈಕಿಯಾಟ್ರಿಸ್ಟ್ ಥೆರಪಿ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಮಿಲಾ ಸಿಕ್ಕಾಪಟ್ಟೆ ಗಾಬರಿಯಾಗಿರ್ತಾಳೆ. ಗಾಬರಿಯಾಗಿ ಮಾತಾಡ್ತಾ ನನಗೀಗಲೂ ಕೂಡ ಆ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ. ನಾನೀಗ ನಾರ್ಮಲ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸುತ್ತಾ, ಇಲ್ಲಿ ನೋಡಿ ಅಂತ ಈ ರೀತಿ ತೋರಿಸ್ತಾಳೆ. ಅಂದರೆ ಅವಳ ಮೇಲೆ ಅವಳೇನೇ ಹಲ್ಲೆನ ಮಾಡ್ಕೊಂಡಿರ್ತಾಳೆ. ಈಗ ಇಲ್ಲಿ ಆ್ಯನಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಯಾವುದೇ ಒಂದು ಪ್ರೇತಾತ್ಮ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ಅಥವಾ ಒಂದು ವ್ಯಕ್ತಿನ ಅಟ್ಯಾಕ್ ಮಾಡುತ್ತೆ ಅಂದರೆ ಅದಕ್ಕೆ ಮುಖ್ಯ ಕಾರಣವೇ ಒಂದು ಗಿಲ್ಟ್ ಅಥವಾ ಒಂದು ಡಿಪ್ರೆಷನ್. ಯಾರು ಅತಿಯಾದ ಗಿಲ್ಟ್ ಆ್ಯಂಡ್ ಶೇಮಲ್ಲಿರ್ತಾರೆ ಅವರನ್ನೇನೆ ಈ ಡಿಮನ್ಸ್ ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ಕೊಲ್ತಾ ಹೋಗುತ್ತೆ.
ಇದು ಇವಳಿಗೆ ಇವಾಗ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ನಟಾಲಿಯನ್ನ ನೋಡೋಕ್ಕೆ ಆ್ಯನ್ ಹೋದಾಗ ಅಲ್ಲಿ ಆ ಡೋರ್ ಓಪನ್ ಆಗೋದಿಲ್ಲ, ಅಂದರೆ ಆಕ್ಸಸ್ ಡಿನೈ ಆಗುತ್ತೆ. ಆವಾಗ ಬೇರೆ ಸಿಸ್ಟರ್ನ ಕೇಳಿದಾಗ ಅವಳನ್ನು ಮೋಸ್ಟ್ಲಿ ವ್ಯಾಟಿಕನ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅದಕ್ಕೋಸ್ಕರನೇ ಯಾರೂ ಹೋಗಬಾರ್ದು ಅಂತ ಆಕ್ಸಸ್ ಡಿನೈ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಫಾದರ್ ಹತ್ರ ಬಂದು ಈ ನಟಾಲಿಯಾ ಬಗ್ಗೆ ಆ್ಯನ್ ಮತ್ತೆ ಕಿರ್ಚಾಡ್ತಾಳೆ. ಇನ್ಫ್ಯಾಕ್ಟ್ ವ್ಯಾಟಿಕನ್ಗೆ ಓದೋರಲ್ಲಿ 90% ಜನ ಸತ್ತೋಗಿದ್ದಾರೆ. ಈಗ ನಟಾಲಿಯಾ ಹೇಗೆ ಬದುಕ್ತಾಳೆ ಅಂತ ನಾನು ನಂಬಲಿ, ನಾನು ಅವಳ ಜೊತೆನೇ ಇದ್ದು ಎಕ್ಸೋಸಿಸಮ್ನ ಮಾಡ್ತೀನಿ, ನನ್ನ ಮಾತನ್ನ ಕೇಳಿ ಅಂತ ತುಂಬಾ ಬೇಡ್ಕೋತಾಳೆ. ಆದರೆ ಫಾದರ್ ಒಂದೇ ಮಾತಲ್ಲೇ ಹೇಳ್ಬಿಡ್ತಾನೆ, ಫಸ್ಟ್ ಆಫ್ ಆಲ್ ನಿನಗೆ ಆ ರೆಕಾರ್ಡ್ ಎಲ್ಲ ನೋಡೋಕ್ಕೆ ಬಿಟ್ಟೋರು ಯಾರು, ನೀನು ಆ ರೀತಿ ಎಲ್ಲ ಹೋಗಿ ಏನು ಕೂಡ ಮಾಡೋ ಹಾಗಿಲ್ಲ ಅಂತ ಹೇಳಿ ಅವಳನ್ನು ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಅಷ್ಟರಲ್ಲೇ ಫಾದರ್ ಡ್ಯಾಂಟಿ ಅವಳ ಹತ್ರ ಬರ್ತಾನೆ. ಅವಳ ಹತ್ರ ಬಂದು, ನೋಡು ನಿನ್ನಲ್ಲಿ ಒಂದು ಸೂಪರ್ ಪವರ್ ಇದೆ ಅನ್ನೋದು ನನಗೆ ಗೊತ್ತಿದೆ, ಆದರೆ ನೀನು ಇವಾಗ ಎಕ್ಸೋಸಿಸಮ್ ಮಾಡಲೇಬೇಕು ಅನ್ನೋದಾದರೆ ನನ್ನ ಹತ್ರ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ, ನೀನು ಅವ್ರ ಜೊತೆ ಬಂದು ಎಕ್ಸೋಸಿಸಮ್ನ ಪರ್ಫಾರ್ಮ್ ಮಾಡು ಅಂತ ಹೇಳ್ತಾನೆ. ಏನು ಮಾತಾಡ್ತಿದ್ಯಾ ನೀನು, ಯಾರು ಅಂತ ಕೇಳಿದಾಗ ಅದೇ ಎಮಿಲಿ, ಈ ಒಂದು ಫಾದರ್ ಡಾಂಟೆಯ ತಂಗಿ. ಅವಳೀಗ ಆಲ್ಮೋಸ್ಟ್ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿ ಇರ್ತಾಳೆ. ನಾನು ಮೊನ್ನೆ ನೀನು ನಟಾಲಿಯಾ ಜೊತೆ ಇದ್ದಿದ್ದನ್ನು ನೋಡಿದೆ, ನಿನಗೆ ನಿಜವಾಗ್ಲೂ ಏನೋ ಪವರ್ ಇದೆ, ನನ್ನ ಮಾತು ಕೇಳು, ನಾನು ನಿನ್ನ ಜೊತೆ ಇರ್ತೀನಿ, ಯಾರಿಗೂ ಹೇಳೋದು ಬೇಡ, ಔಟ್ ಆಫ್ ದಿಸ್ ನಾವಿಬ್ಬರು ಹೋಗಿ ಎಕ್ಸೋಸಿಸಮ್ನ ಪ್ರಯೋಗ ಮಾಡೋಣ ಅಂತ ಹೇಳ್ತಾನೆ. ಇನ್ನು ಅದೇ ರಾತ್ರಿ ಫಾದರ್ ಡಾಂಟೆ ಈ ಒಂದು ಸಿಸ್ಟರ್ ಆ್ಯನಿನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಅವ್ರ ಮನೆಗೆ ಹೋದಾಗ ಪಾಪ ಅವ್ರ ತಂಗಿ ತುಂಬಾ ಕ್ರಿಟಿಕಲ್ ಸ್ಟೇಜಲ್ಲಿ ಮಲ್ಕೊಂಡಿರ್ತಾಳೆ. ಅವಳು ಎದ್ದು 3 ದಿನ ಆಗಿರುತ್ತೆ. ಈಗ ಅಲ್ಲಿ ಹೋಗಿ ಇನ್ನೇನು ಪ್ರೇಯರ್ನ ಹೇಳಬೇಕು ಅಂದ್ಕೊಳ್ಳೋ ಅಷ್ಟರಲ್ಲೇ ಪಾಪ ಅವಳ ತಂಗಿ ಅವಳ ಹೊಟ್ಟೆ ಮೇಲೆಲ್ಲನೂ ತುಂಬಾ ಪರ್ಚ್ಕೊಂಡು ಗಾಯನ ಮಾಡ್ಕೊಂಡಿರ್ತಾಳೆ. ಇನ್ನು ಆ ಹೊಟ್ಟೆ ಮೇಲೆ ಈ ಒಂದು ಹೋಲಿ ವಾಟರ್ ಅಂತ ಏನು ಕರೀತಾರೆ ಅದನ್ನು ಅವಳು ಒಂದು ಕ್ರಾಸ್ನ ಸಿಂಬಲ್ನ ರೀತಿ ಬರೀತಾಳೆ. ಬರೀತಿದ್ದ ಹಾಗೇನೇ ಈಗ ಅವಳ ತಂಗಿ ಎಚ್ಚರಿಕೆ ಆಗ್ತಾಳೆ. ಎಚ್ಚರಿಕೆ ಆದಾಗ ಆ್ಯನ್ ಕೇಳ್ತಾಳೆ, ಎಮಿಲಿ ಏನಾಗ್ತಾಯಿದೆ ನಿನಗೆ ಅಂತ. ಆವಾಗ ಅವಳು ನನ್ನೊಳಗಡೆ ಇರೋಂಥ ವಾಯ್ಸ್ ಸ್ಟಾಪ್ ಆಗಲ್ಲ, ಅದು ಜೋರಾಗಿ ಏನೇನೋ ಹೇಳ್ತಾ ಇರುತ್ತೆ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಈ ಕಡೆ ಫಾದರ್ ಡಾಂಟೆ ಇದ್ದವನು ಫುಲ್ ಆ ಪ್ರೇಯರ್ನ ಓದೋಕ್ಕೆ ಶುರು ಮಾಡ್ತಾನೆ. ಇನ್ನು ಈ ಒಂದು ಪ್ರೇತಾತ್ಮ ಆ್ಯಕ್ಟಿವ್ ಆಗುತ್ತೆ. ಈಗ ಸಿಸ್ಟರ್ ಆ್ಯನಿ ಹತ್ರ ಇವನ ತಂಗಿ ಹೇಳ್ತಾ ಹೋಗ್ತಾಳೆ, ಇನ್ನು ಈ ಒಂದು ವ್ಯಕ್ತಿ ಬದುಕೋದಕ್ಕೆ ಅರ್ಹತೆಯೇ ಇಲ್ಲ, ಯಾಕೆಂದರೆ ಇವಳು ಎಂಥವಳು ಅಂದರೆ ಇವಳ ಮಗುಗೆ ಯಾರು ತಂದೆ ಅಂತಲೇ ಗೊತ್ತಿಲ್ಲ, ಮತ್ತು ಅವಳ ಮಗು ಕೂಡ ಸತ್ತೇ ಹೋಯಿತು, ಇನ್ನು ಇವಳು ಬದುಕಿರಬಾರ್ದು ಅಂತ ಆ ಒಂದು ಪ್ರೇತಾತ್ಮ ನಗ್ತಾ ಜೋರಾಗಿ ಹೇಳುತ್ತೆ. ಅದೇ ಟೈಮಲ್ಲಿ ಆ್ಯನಿ ಇವಳನ್ನು ಸಮಾಧಾನ ಮಾಡೋಕ್ಕೆ ಹೋಗ್ತಾಳೆ. ಸಮಾಧಾನ ಮಾಡ್ಕೊ, ಇದು ನಿನ್ನ ತಪ್ಪಲ್ಲ, ನಿನ್ನಿಂದ ಆಗಿರೋದಲ್ಲ ಅಂತ. ಅದೇ ಟೈಮಲ್ಲೇ ಆ ಪ್ರೇತಾತ್ಮ ಹೇಳುತ್ತೆ, ನಿನಗೂ ಇದೇ ರೀತಿ ಆಗಿತ್ತಲ್ವಾ, ನಿನಗೂ ಒಂದು ಮಗು ಇತ್ತಲ್ವಾ, ನೀನು ಆ ಮಗುನ ಬಿಟ್ಬಿಟ್ಟ ಅಂತ ತುಂಬಾ ವಿಕಾರವಾಗಿ ಕೇಳುತ್ತೆ. ಆವಾಗ ಆ್ಯನಿ ಅದನ್ನೆಲ್ಲ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು, ಹೌದು ಇದು ಎಲ್ಲರ ಜೀವನದಲ್ಲೂ ಆಗೋವಂಥದ್ದೇನೆ, ಎಮಿಲಿ ನೀನು ವಾಪಸ್ ಬರಬೇಕು ಅಂತ ಹೇಳ್ತಾರೋ ಅಷ್ಟರಲ್ಲೇ ಅವಳ ಹೊಟ್ಟೆ ಮತ್ತೆ ಜೋರಾಗೆ ಊದ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಮತ್ತು ಅವಳ ಹೊಟ್ಟೆ ಒಳಗಡೆಯಿಂದ ಕೈಗಳೆಲ್ಲನೂ ಅಲ್ಲಾಡ್ತಾ ಇರುತ್ತೆ. ಆಗೋ ಈಗೋ ಮಾಡಿ ಆ ಒಂದು ಆತ್ಮ ಮತ್ತೆ ವಾಪಸ್ ಹೋಗೋ ರೀತಿ ಮಾಡ್ತಾಳೆ, ಅಂದರೆ ಈ ತಂಗಿನ ಗಿಲ್ಟ್ ಫ್ರೀ ಮಾಡ್ತಾಳೆ. ಆವಾಗ ಆ ಒಂದು ಹೊಟ್ಟೆ ಕೂಡ ಮತ್ತೆ ನಾರ್ಮಲ್ ಆಗುತ್ತೆ, ಅವಳ ತಂಗಿ ಕೂಡ ನಾರ್ಮಲ್ ಆಗ್ತಾಳೆ. ಈಗ ಅವತ್ತು ರಾತ್ರಿ ಇಲ್ಲಿ ಫಾದರ್ ಡ್ಯಾಂಟೆ ಮತ್ತು ಸಿಸ್ಟರ್ ಆ್ಯನಿ ಇವರಿಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಆವಾಗ ಆ್ಯನಿ ಹೇಳ್ತಾ ಹೋಗ್ತಾಳೆ, ನಾನು ಚಿಕ್ಕ ವಯಸ್ಸಲ್ಲಿರುವಾಗಲೇ ನನ್ನ ತಾಯಿನ ಕಳ್ಕೊಂಡ್ಬಿಟ್ಟೆ, 15ನೇ ವರ್ಷದಲ್ಲಿರುವಾಗ ನಾನು ಪ್ರೆಗ್ನೆಂಟ್ ಆಗಿದೆ. ಆ ವ್ಯಕ್ತಿ ಯಾರು ಅಂತ ನೆನಪಿಸ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ, ಇಟ್ಸ್ ಆಫ್ ನೋ ಯೂಸ್. ಆದರೆ ನಮ್ಮ ಮಗು ಮೇಲೆ ನನಗೆ ತುಂಬಾ ಆಸೆ ಇತ್ತು, ಆದರೆ ಏನು ಮಾಡಲಿ, ನಾನು ಅವಾಗ ಕೇವಲ 15 ವರ್ಷದ ಹುಡುಗಿ ಅಷ್ಟೇನೆ. ಅದೇ ಟೈಮಲ್ಲಿ ನನ್ನ ಮನೆಯಿಂದ ಕೂಡ ಆಚೆ ಹಾಕ್ಬಿಟ್ರು, ಅಂದರೆ ಇವ್ರ ತಾಯಿ ಸತ್ತ ಮೇಲೆ ಒಂದು ಫಾಸ್ಟರ್ ಹೋಮಲ್ಲಿ ಇವಳಿರ್ತಾಳೆ, ಅವರು ಇವಳನ್ನು ಆಚೆ ಹಾಕಿರ್ತಾರೆ. ಆವಾಗ ನಾನು ರೋಡಲ್ಲಿ ಇರಬೇಕಾದ್ರೆ ಇದೇ ಸೆಂಟ್ ಮೇರಿ ಸಿಸ್ಟರ್ ಏನಿದ್ದಾರೆ ಅವ್ರ ಕೈಗೆ ಸಿಕ್ಕಿ ನಾನು ಬಚಾವಾದೆ, ಅವರೇ ನನ್ನನ್ನು ಮುಂದೆ ಸಾಕಿದ್ದು. ಇನ್ನು ಆ ಮಗು ಹುಟ್ಟುವಂಥ ಟೈಮ್ಗೆ ಕರೆಕ್ಟಾಗಿನೇ ಆ ಮಗುಗೆ ಮತ್ತೆ ಫಾಸ್ಟರ್ ಹೋಮ್ ಸಿಕ್ತು, ಅಂದರೆ ಅಡಾಪ್ಟೇಷನ್, ಆ ಮಗುನ ಇನ್ನೊಬ್ಬರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಆ ಅಡಾಪ್ಟ್ ಮಾಡಿಕೊಂಡ್ರು ಅಂತ ಇವಳಲ್ಲಿ ಹೇಳ್ತಾ ಇರ್ತಾಳೆ. ಆ ಮಗುನ ನಾನು ಕೇವಲ 1-2 ಸೆಕೆಂಡ್ ಎತ್ಕೊಂಡಿದ್ದೆ ಅಷ್ಟೇ, ಅದಾದಮೇಲೆ ಅವಳು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ನಾನು ಅನ್ಕೋತೀನಿ ಅಂತ ಹೇಳ್ತಾ ಅವಳು ತುಂಬಾ ಬೇಜಾರು ಮಾಡ್ಕೊತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಅವ್ರ ತಾಯಿ ಇವಳಿಗೆ ತುಂಬಾ ಹರ್ಟ್ ಮಾಡ್ತಾ ಇರ್ತಾರಲ್ವ, ಅದೇ ಬಾಚಣಿಗೆಯಿಂದ ಕೂದನ್ನು ಬಾಚ್ಕೋತಾ ಇರ್ತಾಳೆ. ಅವಳಿಗೆ ಎಷ್ಟು ಒಂದು ಗಿಲ್ಟ್ ಇರುತ್ತೋ ಅದನ್ನೆಲ್ಲ ಆಚೆ ಆಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಈ ಒಂದು ಬಾಚಣಿಗೆ ಕೆಳಗಡೆ ಬೀಳುತ್ತೆ. ಆವಾಗ ಪಕ್ಕದಲ್ಲೇ ಯಾರೋ ಇರೋದನ್ನು ನಾವು ನೋಡ್ಬೋದು. ಇನ್ನು ನೆಕ್ಸ್ಟ್ ದಿನ ಬೆಳಗ್ಗೆ ಈ ಸಿಸ್ಟರ್ ಮೇರಿ ಏನಿರ್ತಾರೆ ಅವರು ಸೀದಾ ಆ್ಯನಿಯ ರೂಮ್ ಹತ್ರನೇ ಬಂದು, ಬಾ ನಿನ್ನನ್ನು ಕರಿತಾ ಇದ್ದಾರೆ ಅಂತ ಕರ್ಕೊಂಡೋಗ್ತಾಳೆ. ಇಲ್ಲಿ ಈ ಒಂದು ಎಕ್ಸೋಸಿಸಮ್ ಸ್ಕೂಲ್ನ ಎಡ್ ಮತ್ತು ಆ ಒಂದು ಫಾದರ್ ಡಾಂಟೆ ಎಲ್ಲರೂ ಕೂಡ ಇರ್ತಾರೆ. ಏನಾಗಿರುತ್ತಪ್ಪ ಅಂದರೆ ಈ ಹಿಂದಿನ ರಾತ್ರಿ ಇವರು ಎಮಿಲಿಯ ಮೇಲೆ ಎಕ್ಸೋಸಿಸಮ್ನ ಮಾಡಿರ್ತಾರಲ್ವ, ಆವಾಗ ಅವರು ಆ ಒಂದು ಆತ್ಮ ಅವಳನ್ನು ಬಿಟ್ಟೋಯ್ತು ಅಂತ
ಅಂದ್ಕೊಂಡಿರ್ತಾರೆ. ಆದರೆ ಅವಳು ಮಧ್ಯರಾತ್ರಿಯಲ್ಲಿ ಮತ್ತೆ ಅವಳೇ ಕೊಂದ್ಕೊಂಡು ಅಂದರೆ ಸುಸೈಡ್ ಮಾಡಿಕೊಂಡು ಸತ್ತೋಗಿರ್ತಾಳೆ. ಇನ್ನು ಈ ಸ್ಕೂಲಿಗೆ ಈ ಒಂದು ಫಾದರ್ ಡಾಂಟೆಯ ತಾಯಿ ಫೋನ್ ಮಾಡಿ ಇದನ್ನೆಲ್ಲ ಹೇಳಿಬಿಟ್ಟಿರ್ತಾರೆ. ಈಗ ಇವರು ವಿತೌಟ್ ಪರ್ಮಿಷನ್ ಎಕ್ಸೋಸಿಸಮ್ನ ಪ್ರಯೋಗ ಮಾಡಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರೂ ಇವಾಗ ಸಿಸ್ಟರ್ ಆ್ಯನಿನ ಬಯೋಕ್ಕೆ ಶುರು ಮಾಡ್ತಾರೆ. ಫಾದರ್ ಡಾಂಟೆ ಅವಳದೇನೂ ತಪ್ಪಿಲ್ಲ, ನಾನು ನಿನ್ನೆ ಬಲವಂತ ಮಾಡಿದ್ದು ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ಅಷ್ಟರಲ್ಲೇ ಅಲ್ಲೇ ಇದ್ದಂಥ ಹ್ಯಾನಿಗೇನೆ ತುಂಬಾ ಗಿಲ್ಟ್ ಕಾಡೋಕ್ಕೆ ಶುರು ಆಗುತ್ತೆ. ಆವಾಗ ಅವಳು ಸರಿ, ನಾನು ಈ ಸ್ಕೂಲನ್ನು ಬಿಟ್ಟು ಹೋಗ್ತೀನಿ, ನಾನು ಎಲ್ಲಿಂದ ಬಂದನೋ ಅದೇ ಚರ್ಚ್ಗೆ ವಾಪಸ್ ಹೋಗ್ತೀನಿ ಅಂತ ಅವಳು ಮತ್ತೆ ವಾಪಸ್ ಹೊರಟೋಗ್ತಾಳೆ. ಅಂದರೆ ಇಲ್ಲಿ ಆ್ಯನಿ ಅವರ ತಾಯಿ ತೀರ್ಕೊಂಡ್ಮೇಲೆ ಒಂದು ಫಾಸ್ಟರ್ ಕಪಲ್ ಇವಳನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಯಾವಾಗ ಇವಳು 15 ವರ್ಷಕ್ಕೆ ಪ್ರೆಗ್ನೆಂಟ್ ಆಗ್ತಾರೋ ಅವರು ಕೂಡ ಇವಳನ್ನು ಆಚೆ ಹಾಕ್ಬಿಟ್ಟಿರ್ತಾರೆ. ಆವಾಗ ಸೆಂಟ್ ಮೇರಿ ಸಿಸ್ಟರ್ ಕೈಗೆ ಸಿಕ್ಕಿ ಇವಳು ಒಂದು ಚರ್ಚನ್ನು ಸೇರ್ಕೊಂಡಿರ್ತಾರೆ. ಆ ಚರ್ಚಿಂದ ಇವಾಗ ಇವಳು ಈ ಎಕ್ಸೋಸಿಸಮ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಇವಾಗ ಈ ಕೆಲಸ ಹೋಗಿದ್ರಿಂದ ಅವಳು ಮತ್ತೆ ವಾಪಸ್ ಅದೇ ಚರ್ಚಿಗೆ ಬಂದಿರ್ತಾಳೆ. ಇನ್ನು ಇವಾಗ ಇವಳು ಇರ್ತಕ್ಕಂತಹ ಚರ್ಚಿಗೆ ಆ ಸೈಕಿಯಾಟ್ರಿಸ್ಟ್ ಇವಳನ್ನು ನೋಡೋಕೆ ಬಂದಿದ್ದಾರೆ. ಇವಳಿಗೊಂದು ಬುಕ್ಕನ್ನು ಗಿಫ್ಟ್ ಕೊಟ್ಟು ಅವಳ ಹತ್ರ ಹೇಳ್ತಾಳೆ, ನಿನಗೊಂದು ಗುಡ್ ನ್ಯೂಸ್ ಇದೆ, ನಟಾಲಿಯಾ ವ್ಯಾಟಿಕನ್ಗೆ ಶಿಫ್ಟ್ ಆಗಿದ್ಲಲ್ವಾ, ಅಲ್ಲಿಂದ ಅವಳು ರಿಲೀಸ್ ಆಗಿದ್ದಾಳೆ ಅಂತ. ಇದನ್ನು ಕೇಳಿ ಆ್ಯನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇನ್ನು ನೆಕ್ಸ್ಟ್ ದಿನ ಅವಳು ಆಚೆಗಡೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಅವಳು ಫಾದರ್ ಡಾಂಟೆನ ಅಲ್ಲಿ ನೋಡ್ತಾಳೆ. ಇವರೇನು ಇಲ್ಲಿದ್ದಾಳೆ ಅಂದ್ಕೊಂಡು ಸರಿ ನಾವೆಲ್ಲಿ ನಿಂತ್ಕೊಂಡು ಮಾತಾಡೋವಾಗಿಲ್ಲ, ಬನ್ನಿ ವಾಕ್ ಮಾಡ್ತಾ ಮಾತಾಡೋಣ ಅಂತ ಮಾತಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ನಮಗೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ನಟಾಲಿಯಾ ವ್ಯಾಟಿಕನಿಂದ ಶಿಫ್ಟ್ ಆಗಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಆ ಒಂದು ಈವಿಲ್ ಸ್ಪಿರಿಟ್ ಬಂದು ಅವಳನ್ನ ಅಟ್ಯಾಕ್ ಮಾಡಿರುತ್ತೆ. ಆವಾಗ ಅವಳು ಆ ಒಂದು ಆ್ಯಂಬುಲೆನ್ಸ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಾಯಿಸಿ ಎಲ್ಲರನ್ನೂ ಸುಟ್ಟು ತಿರ್ಗಾ ಅವಳು ಈ ಒಂದು ಎಕ್ಸೋಸಿಸಮ್ ಸ್ಕೂಲ್ಗೆ ವಾಪಸ್ ಬಂದಿರ್ತಾಳೆ. ವಾಪಸ್ ಬಂದಾಗ ನಾವಿಲ್ಲಿ ನೋಡ್ತಾ ಇರ್ಬೋದು ಅವಳು ಈ ರೀತಿ ಕೂತಿರ್ತಾಳೆ. ಆವಾಗ ಈ ಒಂದು ಫಾದರ್ ಡಾಂಟೆಗೆ ಕ್ರಾಸ್ ಮಾರ್ಕ್ ಇರ್ತಕ್ಕಂಥ ಈ ಒಂದು ಡಾಲರ್ ಅಂದರೆ ಕೊಳ್ಳಗೆ ಹಾಕೊಳ್ಳೋ ಅಂಥ ಚೈನ್ ಏನಿರುತ್ತೆ ಅದನ್ನು ಅವಳು ಕೊಟ್ಟಿರ್ತಾಳೆ ನಟಾಲಿಯಾ. ಈಗ ಈ ಒಂದು ಫಾದರ್ ಡಾಂಟೆ ಅದನ್ನು ತೊಗೊಂಡು ಬಂದು ಆ್ಯನಿಗೆ ಕೊಟ್ಟಾಗ ಆ್ಯನಿ ಹೇಳ್ತಾಳೆ, ಓ ಮೈ ಗಾಡ್, ಇದನ್ನು ನಾನು ನನ್ನ ಚಿಕ್ಕ ಮಗು ನಾನು ಅವ್ರನ್ನ ಫಾಸ್ಟರ್ ಕಪಲ್ಸ್ಗೆ ಕೊಡುವಾಗ ಅವಳ ಕೈಗೆ ಸುತ್ತಬಿಟ್ಟಿದ್ದೆ, ಇದು ನಂದೇನೇನೆ ಅಂತ. ಅಂದರೆ ನಮಗಿಲ್ಲಿ ಗೊತ್ತಾಗುತ್ತೆ ನಟಾಲಿಯಾ ಬೇರೆ ಯಾರೋ ಅಲ್ಲ, ಆ್ಯನಿಯ ಮಗಳೇ. ಇವಾಗ ಆ್ಯನಿ ಇನ್ನೂ ಪರ್ಸ್ನಲ್ ಆಗೋಯಿತು, ಯಾಕೆಂದರೆ ನಟಾಲಿಯಾ ಬೇರೆ ಯಾರೋ ಅಲ್ಲ, ಅವಳ ಸ್ವಂತ ಮಗಳೇನೆ. ಸೊ ಇವಾಗ ಈ ಒಂದು ಫಾದರ್ ಡಾಂಟೆನ ಕೇಳ್ತಾಳೆ, ಇವಾಗ ಎಲ್ಲಿದ್ದಾಳೆ ನಟಾಲಿಯಾ ಅಂತ. ಈ ಹಿಂದೆ ನಾವು ನೋಡಿದ್ವಿ ಅಲ್ವಾ, ಇದೇ ಒಂದು ಎಕ್ಸೋಸಿಸಮ್ ಸ್ಕೂಲ್ನ ಕೆಳಗಡೆ ಬೇಸ್ಮೆಂಟಲ್ಲಿ ಈ ಒಂದು ಹೋಲಿ ವಾಟರ್ ಇರ್ತಕ್ಕಂಥ ಒಂದು ಬಾವಿ ಇರುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಅಲ್ಲಿ ಎಷ್ಟೋ ಜನನ ಬಾವಿ ಒಳಗಡೆ ಹಾಕಿ ಸಾಯಿಸಿರ್ತಾರೆ. ಅದು ಇನ್ನೂ ಕೂಡ ಆ ಸ್ಕೂಲ್ನ ಬೇಸ್ಮೆಂಟಲ್ಲಿ ಹಾಗೆ ಇರುತ್ತೆ. ಈಗ ಅಲ್ಲಿ ಕೆಲವೊಂದು ಸೆಲ್ಗಳಿರುತ್ತೆ, ಯಾರು ತುಂಬಾ ಹಿಡಿತಕ್ಕೆ ಸಿಗೋದೇ ಇಲ್ವೋ ಅವರನ್ನು ಅಲ್ಲಿ ಆ ಸೆಲ್ನಲ್ಲಿ ಕೂಡಾಕಿರ್ತಾರೆ. ಈಗ ನಟಾಲಿಯಾನ ಅಲ್ಲೇ ಕೂಡಾಕಿದ್ದಾರೆ ಅಂತ ಹೇಳೋದ್ರಿಂದ ಇವರಿಬ್ಬರು ಕೂಡ ಹಾಗೋ ಹೀಗೋ ಎಲ್ಲರ ಕಣ್ ತಪ್ಪಿಸಿ ಅವರು ಬೇಸ್ಮೆಂಟಿಗೆ ಹೋಗ್ತಾರೆ. ಅಲ್ಲೇ ಕೂಡ ಈ ಫಾದರ್ ಎಲ್ಲ ಇದ್ದು ಆ ನಟಾಲಿಯಾ ಮುಂದೆ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆ್ಯನಿ ಅಲ್ಲಿ ಹೋಗಿದ್ರಿಂದ ಆ ಒಂದು ಈವಿಲ್ ಸ್ಪಿರಿಟ್ ಆ್ಯಕ್ಟಿವ್ ಆಗುತ್ತೆ. ಯಾಕೆ ಅಂದರೆ ಈ ಈವಿಲ್ ಸ್ಪಿರಿಟ್ಗೆ ಬೇಕಾಗಿರೋದು ನಟಾಲಿಯಾ ಅಲ್ಲ, ಆ್ಯನಿ. ಈ ಹಿಂದೆ ಆ್ಯನಿ ಅವರ ತಾಯಿಯ ಮೇಲೆ ಇದು ಅಟ್ಯಾಕ್ ಮಾಡಿತ್ತು. ಆದರೆ ಎಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಮಗಳನ್ನ ನಾನು ಹಾನಿ ಮಾಡಿಬಿಡ್ತೀನೋ ಅಂತ ಅವ್ರ ತಾಯಿನೇ ಸೂಸೈಡ್ ಮಾಡ್ಕೊಂಬಿಟ್ಟಿದ್ರು. ಈಗ ಅದೇ ಒಂದು ಈವಿಲ್ ಸ್ಪಿರಿಟ್ ಆ್ಯನಿಯ ಮಗಳನ್ನು ಕಾಡ್ತಾ ಇದೆ. ಸೊ ಹಾಗಾಗಿ ಆ್ಯನಿ ಅಲ್ಲಿರ್ತಕ್ಕಂಥ ಫಾದರ್ಗೂ ಕೂಡ ಹೇಳ್ತಾಳೆ, ಈ ಸ್ಪಿರಿಟ್ಗೆ ಬೇಕಾಗಿರೋದು ನಟಾಲಿಯಾ ಅಲ್ಲ, ಅದಕ್ಕೆ ನಾನು ಬಂದಿದ್ದೀನಿ ಅಂತ. ಅಷ್ಟೊತ್ತಿಗೆ ಆ ಬೇಸ್ಮೆಂಟಲ್ಲಿರುವಂಥ ಎಲ್ಲ ಲೈಟ್ಗಳು ಆಫ್ ಆಗಿಬಿಡುತ್ತೆ. ಇನ್ನು ಅಲ್ಲೇ ಇರ್ತಕ್ಕಂಥ ರೆಮೋಂಡ್ನ ಆ ಒಂದು ನಟಾಲಿಯಾ ಒಳಗಡೆ ಇರೋ ಆತ್ಮ ಎಳ್ಕೊಂಡು ಒಂದು ಕಡೆ ಹೋಗುತ್ತೆ. ಅಲ್ಲೇ ಹೋಗಿ ಫಾಲೋ ಮಾಡಿ ನೋಡಿದ್ರೆ ರೆಮೋಂಡ್ ಸತ್ತೇ ಹೋಗಿರ್ತಾನೆ. ಇನ್ನು ನಟಾಲಿಯಾ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತಿರ್ತಾಳೆ. ಆವಾಗ ಅವಳು ಕೇಳ್ತಾಳೆ, ಅಮ್ಮ ನನ್ನ ಯಾಕೆ ನೀನು ಬಿಟ್ಬಿಟ್ಟೆ, ನಾನಂದರೆ ನಿನ್ಗೆ ಇಷ್ಟನೇ ಇಲ್ವಾ ಅಂತ. ಆದರೆ ಆ್ಯನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನಟಾಲಿಯಾಗೆ ನಾನೇ ಅವಳ ತಾಯಿ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಇದು ಮಾತಾಡ್ತಾ ಇರೋದು ಈವಿಲ್ ಸ್ಪಿರಿಟ್, ನನಗೆ ಗೊತ್ತು ಇದು ನನ್ನ ಮಗಳಲ್ಲ ಅಂತ ಹೇಳ್ತಾರಷ್ಟರಲ್ಲೇ ಆ ಒಂದು ನಟಾಲಿಯಾ ಬಂದು ಓಡ್ಬಂದು ತಪ್ಕೋತಾಳೆ. ಈಗ ಇಮಿಡಿಯೇಟಾಗಿ ಆ ಒಂದು ಈವಿಲ್ ಸ್ಪಿರಿಟ್ ನಟಾಲಿಯಾಯಿಂದ ಆ್ಯನಿಯ ಬಾಡಿ ಒಳಗಡೆ ಹೋಗ್ಬಿಡುತ್ತೆ. ಅಷ್ಟರಲ್ಲೇ ಅಲ್ಲೇ ಇದ್ದಂತಹ ಫಾದರ್ ಡಾಂಟೆ ಈ ಒಂದು ನಟಾಲಿಯಾನ ಎತ್ಕೊತಾ ಇರ್ತಾನೆ. ಹೇಗೂ ಪೊಸೆಸ್ ಆಗಿರುವಂತಹ ಆ್ಯನಿ ಕಂಟ್ರೋಲ್ಗೆ ತಗೊಂಡು ರನ್, ಇಲ್ಲಿಂದ ಓಡೋಗಿ ಅಂತ ಹೇಳ್ತಾಳೆ. ಆದರೆ ಎಲ್ಲ ಕಡೆ ಲಾಕ್ ಆಗೋಗ್ಬಿಡುತ್ತೆ, ಡೋರ್ಸ್ ಲಾಕ್ ಆಗ್ತಾ ಇರುತ್ತೆ. ಹಾಗೋ ಹೀಗೋ ಮಾಡಿ ಅವನು ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಪ್ರಯತ್ನ ಇನ್ನು ಫಾದರ್ ಡಾಂಟೆ ನಟಾಲಿಯಾಗೆ ಹೀಗೆ ಹೇಳ್ತಾನೆ, ನಾವೆಲ್ಲರೂ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದೀವಿ, ನಿನಗೆ ಎಲ್ಲಿ ಬೆಸ್ಟ್ ಪ್ಲೇಸ್ ಅನಿಸುತ್ತೋ ಅಲ್ಲಿ ಹೋಗಿ ಔಚ್ಕೋ ಅಂತ ಹೇಳ್ತಾನೆ. ಅವಳು ಕೂಡ ಅಲ್ಲಿಂದ ಹೊರಡೋಗ್ತಾಳೆ. ಇನ್ನೇನು ಇವನು ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋ ಅಷ್ಟರಲ್ಲಿ
ಆದರೆ ಆ್ಯನಿ ಕಂಪ್ಲೀಟ್ಲಿ ಪೊಸೆಸ್ ಆಗಿಬಿಡ್ತಾಳೆ. ಅವಳು ಫಾದರ್ ಡಾಂಟೆನೂ ಕೂಡ ಹೊಡೆದು ಅಲ್ಲಿಂದ ನಟಾಲಿಯಾನ ಇಟ್ಕೊಂಡು ಕತ್ತನ್ನು ಇಸ್ಕಕ್ಕೆ ಹೋಗ್ತಾ ಇರ್ತಾಳೆ. ಕರೆಕ್ಟಾಗಿ ಅವರು ಎಲ್ಲಿರ್ತಾರೆ ಅಂದರೆ ಆ ಒಂದು ಹೋಲಿ ವೆಲ್ ಅಂತ ಏನು ಕರಿತೀವಿ, ಆ ಹೋಲಿ ವಾಟರ್ ಏನಿರುತ್ತೆ ಅಲ್ಲೇನೇ ಇರ್ತಾರೆ. ಅಲ್ಲಿ ಇನ್ನೇನು ನಟಾಲಿಯಾ ಕತ್ತನ್ನು ಜೋರಾಗಿ ಇಸುಕ್ತಿದ್ದಾಳೆ ಅನ್ನೋವಾಗ ಈ ಹಿಂದೆ ಆ್ಯನಿಗೆ ಹಿಂದೆಗಡೆ ಯಾರೋ ಮಾತಾಡ್ತಾ ಇರೋದ್ರ ಕೇಳಿಸುತ್ತೆ ಗೊತ್ತಾ, ಆ್ಯನಿ ಲೆಟ್ ಗೋ ಆ್ಯಮ್ ವಿತ್ ಯು ಅಂತ. ಅದನ್ನು ಅವಳು ನೆನಪು ಮಾಡಿಕೊಂಡು ಆ್ಯನಿ ನಿಧಾನವಾಗಿ ಆ ಸ್ಪಿರಿಟ್ನ ಕಂಟ್ರೋಲ್ನ ತಪ್ಪಿಸ್ತಾ ಇರ್ತಾಳೆ. ಹಾಗೇನೇ ನಟಾಲಿಯಾನ ಬಿಟ್ಟು ಸೈಡಿಗೆ ಹಾಕಿಬಿಡ್ತಾಳೆ. ನಟಾಲಿಯಾ ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನು ಈ ಆ್ಯನಿ ಕೈಯಲ್ಲಿ ಒಂದು ಕ್ರಾಸ್ ಮಾರ್ಕ್ ಇರುತ್ತೆ. ತುಂಬಾ ಕಷ್ಟಪಟ್ಟು ಆ್ಯನಿ ಅವಳ ಕಂಟ್ರೋಲನ್ನು ಅವಳು ತಗೊಂಡು ಆ ಒಂದು ಕ್ರಾಸ್ ಮಾರ್ಕ್ನ ಅವಳ ಹಣೆ ಮೇಲೆ ಇಟ್ಕೊಂಡು ಆ ಒಂದು ಪಾಂಡ್ ಒಳಗಡೆ ಬಿದ್ದೋಗ್ಬಿಡ್ತಾಳೆ. ಅಂದರೆ ಯಾರ ಮನಸ್ಸಲ್ಲಿ ಗಿಲ್ಟ್ ಮತ್ತು ಯಾವುದೇ ರೀತಿಯಾದ ಡಿಪ್ರೆಷನ್ ಥಾಟ್ಸ್ ಇರೋದಿಲ್ವೋ ಅಲ್ಲಿ ಯಾವುದೇ ಥರದ ಡೀಮನ್ಸ್ಗಳಿಗೆ ಜಾಗ ಇರೋದಿಲ್ಲ. ಹಾಗಾಗಿ ಈಗ ಇವಳು ಗಿಲ್ಟ್ ಫ್ರೀ ಆಗಿದ್ದಾಳೆ. ಇವಾಗ ಆ ಒಂದು ಡೀಮನ್ ಆ ಪಾಂಡಿಂದ ಆಚೆಗಡೆ ಬಂದುಬಿಡುತ್ತೆ. ಅದೇ ಟೈಮಲ್ಲೇ ಫಾದರ್ ಡಾಂಟೆನೋ ಅಲ್ಲಿಗೆ ಬಂದು ಈ ಒಂದು ಆ್ಯನಿನ ಕಾಪಾಡ್ತಾನೆ. ಇನ್ನು ನಮಗೆ ನೆಕ್ಸ್ಟ್ ಸೀನಲ್ಲಿ ಹ್ಯಾನಿ ಅದೇ ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಅಲ್ಲಿ ಅವಳನ್ನು ನೋಡೋಕ್ಕೆ ಇವಾಗ ನಟಾಲಿಯಾ ಸಂಪೂರ್ಣವಾಗಿ ಹುಷಾರಾಗಿ ಬಂದಿದ್ದಾಳೆ. ಇಬ್ಬರು ನೋಡ್ತಾ ಖುಷಿಯಾಗಿ ಮಾತಾಡ್ತಾ ಇರುವಾಗಲೇ ನಮಗೆ ಗೊತ್ತಾಗುತ್ತೆ ನಟಾಲಿಯಾರ ಫಾಸ್ಟರ್ ಮದರ್ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾರೆ. ಇದನ್ನೆಲ್ಲ ಆ್ಯನಿ ದೂರದಿಂದ ನೋಡಿ ಖುಷಿ ಪಡ್ತಾ ಇರ್ತಾಳೆ, ಯಾಕೆಂದರೆ ಅವಳ ಮಗಳು ಎಲ್ಲೋ ಒಂದು ಕಡೆ ಖುಷಿಯಾಗಿದ್ದಾಳೆ ಅಂತ. ಇನ್ನು ನಟಾಲಿಯಾ ಬಾಡಿಯಲ್ಲಿದ್ದಂತಹ ಒಂದು ಈವಿಲ್ ಸ್ಪಿರಿಟ್ನ ಆ್ಯನಿನೇ ತೆಗೆದಿರೋದ್ರಿಂದ ಆ್ಯನಿಗೆ ನಿಜವಾಗ್ಲೂ ಏನೋ ಒಂದು ಪವರ್ಫುಲ್ ಸ್ಟ್ರೆಂತ್ ಇದೆ ಅಂತ ಇಲ್ಲಿರ್ತಕ್ಕಂಥ ಎಲ್ಲ ಪ್ರೀಸ್ಟ್ಗಳಿಗೂ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಅವಳನ್ನು ಇವಾಗ ಈ ಒಂದು ಎಕ್ಸಾಸಿಸಮ್ ಸ್ಕೂಲಲ್ಲಿ ಮಾತ್ರ ಅಲ್ಲ, ಆ ಒಂದು ವ್ಯಾಟಿಕನ್ ಅಂದರೆ ಮೇನ್ ಚರ್ಚ್ ಏನಿದೆ ಆ ಚರ್ಚಿಗೆನೇ ಅವಳನ್ನು ಒಂದು ಎಕ್ಸಾಸಿಸಮ್ ಪ್ರೀಸ್ಟಾಗಿ ಅಪಾಯಿಂಟ್ನ ಮಾಡಿರ್ತಾರೆ. ಇನ್ನು ಆ್ಯನಿ ಅಲ್ಲಿಂದ ಹೋಗುವಾಗ ಅಲ್ಲೇ ಇರ್ತಕ್ಕಂತಹ ಒಂದು ಶಿಲುಬೆನ ನೋಡಿ ನಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಫಾದರ್ ಬಂದು ಹೇಳ್ತಾನೆ, ನೀನೇ ಮೊದಲನೇ ಮಹಿಳೆ ಅಂತ ಅನ್ಕೊಂಬೇಡ, ಇಲ್ಲೋಡು ಇವ್ರ ಹೆಸರು ಸೆಂಟ್ ಕ್ಯಾಥರೀನ್ ಆಫ್ ಸೇನಾ ಅಂತ. ಇವರೇ ಮೊದಲನೆಯ ಎಕ್ಸಾಸಿಸಮ್ ಮಾಡ್ತಕ್ಕಂತಹ ಪ್ರೀಸ್ಟ್ ಆಗಿದ್ದರು ಮಹಿಳೆಯರಲ್ಲಿ. ಆವಾಗ ಇವಳು ಹೇಳ್ತಾಳೆ, ಅದು 18th ಸೆಂಚುರಿಯಲ್ಲಿ ಸರ್, ಅಂದರೆ ಕಳೆದ ಕೆಲವು ಸೆಂಚುರಿಗಳಲ್ಲಿ ನಾನೇ ಮೊದಲನೇ ಮಹಿಳೆ ಈ ಒಂದು ಎಕ್ಸಾಸಿಸಮ್ನ ಪ್ರಯೋಗ ಮಾಡೋಕ್ಕೆ ಅಫಿಷಿಯಲಿ ಅಪಾಯಿಂಟ್ ಆಗಿರೋದು ಅಂತ ಹೇಳಿ ಅಲ್ಲಿಂದ ಖುಷಿಯಾಗಿ ಹೊರಡ್ತಾಳೆ. ಇನ್ನು ಆ್ಯನಿ ಕ್ಯಾಬ್ನಲ್ಲಿ ವ್ಯಾಟಿಕನ್ಗೆ ಹೋಗ್ತಾ ಇರ್ತಾಳೆ. ಆವಾಗ ಅಲ್ಲೇ ರೋಡಲ್ಲಿ ಕಂಪ್ಲೀಟ್ಲಿ ಜಾಮ್ ಆಗಿಬಿಟ್ಟಿರುತ್ತೆ. ಆವಾಗ ಅವಳು ಪಕ್ಕದಲ್ಲೇ ಇರ್ತಕ್ಕಂತಹ ವಿಂಡೋಲಿ ನೋಡಿದಾಗ ಒಂದು ಮಹಿಳೆ ಅವಳನ್ನೇ ಈ ರೀತಿ ನೋಡ್ತಾ ಇರೋದು ಅವಳು ಗೊತ್ತಾಗುತ್ತೆ. ನೋಡ್ತಾ ಆ ಮಹಿಳೆ ಸ್ವಲ್ಪ ಮುಂದೆ ಬರ್ತಾ ಇರ್ತಾಳೆ. ಇನ್ನು ಇವಾಗ ಆ ಕಾರ್ ಡ್ರೈವರ್ ಆ್ಯನಿ ನನ್ನ ಬಿಟ್ಟು ಎಲ್ಲೋಗ್ತೀಯ ಹ್ಯಾನಿ ಅಂತ ಹೇಳ್ತಾನೆ. ಇನ್ನು ಇವಳು ಗೊತ್ತಾಗೋಗುತ್ತೆ ಇಲ್ಲಿ ಯಾವುದೋ ಒಂದು ಇವಿಲ್ ಸ್ಪಿರಿಟ್ ಇದೆ ಅಂತ. ಅವಳು ಇನ್ನೇನು ಡೋರ್ ಓಪನ್ ಮಾಡೋ ಅಷ್ಟರಲ್ಲಿ ಆ ಒಂದು ಕಿಟಕಿಯ ಪಕ್ಕದಲ್ಲಿನೇ ಆ ಒಂದು ಮಹಿಳೆ ಬಂದು ನಿಂತಿರ್ತಾಳೆ. ಇನ್ನು ಪಕ್ಕದ ಸೀಟಿಗೆ ಆ ಡ್ರೈವರ್ ಬಂದಿರ್ತಾನೆ. ಇನ್ನೇನು ಅವಳ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಅವಳ ಬ್ಯಾಗಲ್ಲಿರ್ತಕ್ಕಂತಹ ಕ್ರಾಸ್ ಸಿಂಬಲ್ನ ತೆಗೆದು ಇವರನ್ನ ಗುಣಪಡಿಸೋಕೆ ಅಂತ ಹೋಗ್ತಾ ಇರೋ ರೀತಿ ನಮಗೆ ತೋರಿಸ್ತಾರೆ. ಇನ್ನು ಈ ಮೂವಿಯ ಟೈಟಲ್ ಕಾರ್ಡ್ ನಮಗೆ ಫಸ್ಟಲ್ಲಿ ತೋರಿಸೋದಿಲ್ಲ, ಲಾಸ್ಟಲ್ಲಿ ತೋರಿಸ್ತಾರೆ. ಅದೇ ಪ್ರೇ ಫಾರ್ ದ ಈವಿಲ್ ಅಂತ. ನಿಮಗೆ ಕತೆ ಇಷ್ಟ ಆಯಿತಾ? ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಯಿತಾ? ಖಂಡಿತ ಇದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಮೂವೀಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.